ನಾನು ಆಗಿರ್ತೀನಿ ಯಾವಾಗಲೂ. ಅಲ್ಲ, ನನಗೆ ಸ್ವಲ್ಪ ಎಮೋಷನ್ ಆಯಿತು. ಅಲ್ಲ, ತಾಯಿ ಅನ್ನೋ ಪದ ನೀವು ಹಾಕಿದ ತಕ್ಷಣವೇ ಹಾಗೆ. ತಾಯಿಗಿಂತ ಒಂದು ಪ್ರಪಂಚದಲ್ಲಿ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಅವಳು ಇಲ್ಲಾಂದ್ರೆ ಇಲ್ಲಿ ಯಾರು ಇರೋಕ್ಕೂ ಸಾಧ್ಯ ಇಲ್ಲ. ಅದರಿಂದ ತಾಯಿ ಅಂದರೆ ದೇವರಿಗಿಂತ ದೊಡ್ಡವರು ಅಂತ ನನ್ನ ಭಾವನೆ ಇಲ್ಲ. ಸೊ ಅವರು ಮ್ಯೂಸಿಕ್ ಡಾಕ್ಟರ್, ಒಳ್ಳೆ ಮ್ಯೂಸಿಕ್. ಅವ್ರ ಹೆಸರು ಬಂದಿದ್ದಾರೆ ಅವರು, ಬಾಂಬೆ ಅಲ್ಲ ಅವರು, ಮಯೂರೇಶ್ ಅಂತ ಮ್ಯೂಸಿಕ್ ಡಾಕ್ಟರ್. ಏನ್ ಬೇಕು ಅಂದ್ರೆ ಹಿಂಗೆ ಬೇಕು ಸರ್ ಅಂತ ನನ್ನ ಕೇಳಿದ್ರು. ಆಕ್ಚುಲಿ ಈ ಎಲ್ಲ ಹೋಗ್ಲಿಕ್ಕೆ ಮತ್ತೆ ನಾನು ಆಡುವ ಎಮೋಷನ್ಸ್ ಎಲ್ಲ ಅವ್ರಿಗೆ ಸೇರ್ಬೇಕು ಮ್ಯೂಸಿಕ್ ಡಾಕ್ಟರ್ಗೆ. ಕೆಲವರು ಮ್ಯೂಸಿಕ್ ಡಾಕ್ಟರ್ ಆಗಿ ಅವ್ರಿಗೆ ಏನ್ ಬೇಕು ಅದು ತಗೊಳ್ತಾರೆ. ಈಗ ನನ್ನ SP ಬಾಲಸುಬ್ರಹ್ಮಣ್ಯಂ ಹಾಡ್ಬೇಕಾದ್ರೆ ಪ್ಲೀಸ್ ಗಿಡ ಔಟ್ ಅನ್ನೋರು ನನ್ನ ಆಚೆ. ನೀನಿದ್ರೆ ನಾನು ಹಾಡೆಲ್ಲ ಹೋಗ್ತೀನಿ ಎಂಬುದು. ಯಾಕಂದ್ರೆ ನಾನು ಬಿಡಲ್ಲ, ಇಲ್ಲ ಹಿಂಗೆ ಬೇಕು ಅಂತ ಕೂತ್ಕೊಳ್ತೀನಿ. ಒಂದೊಂದು ದಿವಸಕ್ಕೆ ಕರ್ನಾಟಕಕ್ಕೆ ಬಂದ್ರೆ SP ಅವರು ಅವಾಗ ಒಂದು 12 ಹಾಡು, ಮಿನಿಮಮ್ 12 ಸಾಂಗ್ಸ್, ಒಂದು 4-5 ಮ್ಯೂಸಿಕ್ ಹಾಡಿದ್ದು, 2 ಹಾಡು ಹಾಡ್ಬಿಟ್ಟು ಒಂದು ಸಣ್ಣ ಮೊಟ್ಟೆ ದುಡ್ಡಿಂದ ಹೊತ್ಕೊಂಡು ಹೋಗ್ಬಿಡೋರು. ಅದಕ್ಕೆ ನಾವು ಬಿಡ್ತಾ ಇರಲಿಲ್ಲ. ನಮ್ದು ರೆಕಾರ್ಡಿಂಗ್ ಬಂದ್ರೆ ಅರ್ಧ ದಿವಸ ಅಲ್ಲೇ ಆಗ್ಬಿಡೋದಲ್ಲ, ನೆಕ್ಸ್ಟ್ ಟೈಮ್ ಇಂಚಿ ಬೀಳ್ದು ನೀರು ಡೇಟ್ ಇವತ್ತು ಅಂದ್ಬಿಡೋರು ಅವ್ರ ಮ್ಯಾನೇಜರ್ಗೆ. ನಂದು ಅದರಲ್ಲೂ ಗಂಡುಗಳಿದೆ, ಯಾರು ಇಲ್ಲದ ಮೇಲೆ ಸಾಂಗು ತುಂಬಾ ಟಫ್ ಸಾಂಗ್ ಇದು. ಇದ್ದಾಗ ಆಚೆ ಆ ಥರ ಕೆಲವು ನ್ಯೂಸ್ ಡಾಕ್ಟರ್ಸ್ ಇದೇ ಬೇಕು ಅಂತ ಹೇಳೋರು ಅಂತ ಒಂದು ಒಳ್ಳೆ. ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಬಹಳ ಒಳ್ಳೆಯ ಸಾಂಗ್. ಅದು ಹಾಡಿರೋದು ಯಾರು? ಹೊಳ್ಳ. ಓಕೆ, ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾನು ನಮ್ಮ ಪತ್ರಕರ್ತರಲ್ಲಿ, TV ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ಸಣ್ಣ ರಿಕ್ವೆಸ್ಟ್ ಏನಂದ್ರೆ, ದೊಡ್ಡ ಸಿನಿಮಾಗಳಿಗೆ, ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ ಆಗಿ ಪ್ರೋತ್ಸಾಹನೂ ಸಿಗುತ್ತೆ, ಪ್ರಚಾರನೂ ಸಿಗುತ್ತೆ. ಆ ಸಿನಿಮಾ ಥಿಯೇಟರ್ ಬರೋಕ್ಕೆ ಎಲ್ಲ ಥಿಯೇಟರ್ನವರು ಕಾಯ್ತಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಕಾಯ್ತಿರ್ತಾರೆ. ಅವ್ರು ಕೊಟ್ಟರೆ ಸಾಕು ಅಂತೇಳಿ ದುಡ್ಡು ಕೊಟ್ಟು ಸಿನಿಮಾ ತಗೊಳ್ಳೋರು ಇರ್ತಾರೆ. ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನ ಗುರುತಿಸೋರು ಬಹಳ ಕಡಿಮೆ, ಅದರಲ್ಲಿ ಕನ್ನಡದಲ್ಲಿ ಬಹಳ ಕಡಿಮೆ. ನಿಮ್ಮನ್ನು ಅದೇ ನಾನು ಕೇಳ್ಕೊಳ್ತೀನಿ, ದೊಡ್ಡವರು ಯಾವತ್ತಿದ್ರು ದೊಡ್ಡವರೇ. ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು, ಈ ಥರ ಲೆವೆಲಲ್ಲಿ ನಮ್ಮ ಸಿನಿಮಾ ಜನ ನೋಡಬೇಕು, ನನ್ನ ಕತೆ ಏನಿದೆ, ನನ್ನ ಸ್ಕ್ರಿಪ್ಟ್ ಏನಿದೆ, ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ನಿರ್ಮಾಪಕರಿಗಿರುತ್ತೆ, ಈ ಹೀರೋಗಳಿಗಿರುತ್ತೆ. ಅವ್ರಿಗೆ ಅರ್ಜಿ ಇರುತ್ತೆ, ಏನೋ ಮಾಡಬೇಕು. ಹಿಂದಿ ರಂಗದಲ್ಲಿ ಅಂತೇಳಿ ಎಲ್ಲ ಕುಟುಂಬ ಬಂದ್ಬಿಟ್ಟಿರ್ತಾರೆ ಅವರು. ಇಂಥವ್ರಿಗೆ ನಿಮ್ಮ ಪ್ರೋತ್ಸಾಹ ಜಾಸ್ತಿ ಕೊಡಿ. ಇಂಥ ಸಿನಿಮಾಗಳನ್ನ ಜನ ಥಿಯೇಟರ್ಗೆ ಬಂದು ನೋಡೋ ಥರ ನಮ್ಮ ಪತ್ರಕರ್ತರು, TV ಮೀಡಿಯಾದವರು ಅದನ್ನೇನು ಸಣ್ಣ ಪುಟ್ಟ ಎಂಥ ತಪ್ಪಿದ್ರು ಕೂಡ ಕ್ಷಮಿಸಿ, ಇದನ್ನು ಸ್ವಲ್ಪ ಪ್ರೋತ್ಸಾಹಿಸಿ, ಪ್ಲಸ್ ಪಾಯಿಂಟ್ ಅಲ್ಲಿ ಬರೆದು ಇಂಥ ಸಿನಿಮಾಗಳನ್ನ ಹಿಟ್ ಮಾಡಬೇಕಂತ. ಇಲ್ಲ ಅವರೇ ಮೊನ್ನೆ ಪ್ರೆಸ್ ಕ್ಲಬ್ ಹೋದಾಗ ಒಂದಷ್ಟು ಬರ್ಕೊಳ್ಳೋದೇ ಮಾತಾಡಬೇಕು ಅಂತ ಪ್ರೆಸ್ ಅಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಅದು ಏನೇ ಒಂದು ದೇವರಾಗ್ಲಿ, ಒಬ್ಬ ಪೊಲಿಟಿಷಿಯನ್ ಆಗಲಿ, ಒಬ್ಬ ಹೀರೋನೋ ಸಿನಿಮಾದವರಾಗ್ಲಿ, ಅದು ಜನಕ್ಕೆ ತಲುಪಬೇಕಂದ್ರೆ ಇದು ಒಂದೇ ಮೀಡಿಯಾ ಇರೋದು, ಬೇರೆ ಇಲ್ಲವೇ ಇಲ್ಲ. 4 ಸ್ತಂಭದಲ್ಲಿ ಈ ಒಂದು ಸ್ತಂಭ ಈಗ ಸ್ವಲ್ಪ ಅಲ್ಲಾಡ್ಬಿಟ್ರು ಎಲ್ಲ ಅಲ್ಲಾಡ್ಬಿಡ್ತದೆ, ಏನ್ ಬೇಕಾದ್ರೆ ಬರೆದ್ಬಿಡ್ತಾರೆ. ಆದ್ರೆ ಇಂಥ ಒಂದು ಸಿನಿಮಾಗಳನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಏನು ನೋಡಿದವರು ಏನಂತಾರೆ, ನೋಡಿದ್ಮೇಲೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನನ್ನ ಈ ಸಿನಿಮಾದಲ್ಲಿ ಹಾಡಿಸಿದಕ್ಕೆ ನಮ್ಮ ಬಿಗಿನಿಂಗ್ ಆದಾಗ ನನ್ಗೆ ಅನ್ಸಲಿಲ್ಲ. ಈಗ ನೋಡಿದಾಗ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ. ಯಾವಾಗಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ಹೀರೋಗೆ, ಹೀರೋಯಿನ್ಗೆ, ನಮ್ಮ ನಿರ್ಮಾಪಕರಿಗೆ. ಈಗ ನೆಕ್ಸ್ಟ್ 14ನೇ ತಾರೀಕು ನಮ್ಮ ಕಿರಣ್ ಅವ್ರದ್ದು ಸಿನಿಮಾ ಬಾಂಡ್ ಅದು ಕೂಡ ರಿಲೀಸ್ ಆಗಿದೆ, ಅದರಲ್ಲೂ ಕೂಡ ನಾನು ಮಾಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಟ್ರೈಲರ್ ರಿಲೀಸ್ ಆದ್ಮೇಲೆ ಮತ್ತೆ ಮಾತಾಡ್ತೀವಿ. ಅದು ಒಂದೆರಡು ಲೈನ್ ಹಾಡಬೇಕು ಅಂತ ಅದಕ್ಕೆ ಟೋಟಲ್ ಆಗಿ ನಾನು ಮಾತಾಡೋದ್ರಲ್ಲಿ ಗೊತ್ತಾಗ್ತದೆ. ನೆಕ್ಸ್ಟ್ ಮೀಟಲ್ ಏನಿಲ್ಲ, ಇದು ನಿನ್ನೆ ಮೊನ್ನೆ ಎಸ್ ನಾರಾಯಣ್ ಅವ್ರದ್ದು ಸಿನಿಮಾದ ಡಬ್ಬಿಂಗ್ ಮಾಡಿದೆ. ಅದರಲ್ಲಿ ಕಿರ್ಸಿ ಎಲ್ಲ ಕಟ್ಟಾಗಿ ಹೋಗಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಾನು ಕೆಲಸ ಮಾಡಿ ಎಲ್ಲ ರಂಗದಲ್ಲೂ, ಅದರಲ್ಲೂ ಸಿನಿಮಾದಲ್ಲಿ ಆಗ್ಬೋದು, ನಾನು ಬೆಳೆದಿದ್ದು ಕಾರಂತರಂತರ ಜೊತೆ,
ಕಾರ್ನಾಡ್ರವ್ರ ಜೊತೆ, ಚಂದ್ರಶೇಖರ್ ಕಂಬಾರತ್ ಅವ್ರ ಜೊತೆ, ಅಶ್ವಥ್ ಅವರು, ಅನಂತ್ ಸ್ವಾಮಿ ಅವ್ರ ಜೊತೆ ಬೆಳೆದವ್ ನಾನು. ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ ಹೋದ ವಿಜಯರಾಘವರು, ಪಾರ್ಥೋದಾಸ್ ಮತ್ತೆ ರೋಹನ್ ಮಜುಂದಾರ್ ಅಂತ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ಸ್ ಜೊತೆ ನಾನು ಬೆಳೆದವನು. ಆದ್ರೂ ಕೂಡ ಇಷ್ಟು ವರ್ಷ ಬಂದಾಗಲೂ ನಮ್ಗೇನು ಅಂತ ಇದೇ ಸಿಗ್ಲಿಲ್ವಲ್ಲ ಅಂತ ನಾನು ರೂಟೇ ಚೇಂಜ್ ಮಾಡ್ಬಿಟ್ಟಿನ. ಬಿಡಪ್ಪ ಮ್ಯೂಸಿಕ್ ಬೇರೆ ಮಾಡಿ, ಈ ಕಡೆ ಆಕ್ಟಿಂಗ್ ಇನ್ನೂ ಜೀವನ ಆಗುತ್ತೆ ಅಂತ. ಆದರೆ ಸಂಗೀತ ಅನ್ನೋದು ಬೇರೆ ಶಕ್ತಿ, ಅದೊಂದು ಶಕ್ತಿ. ಅದನ್ನ ಮೆಚ್ಚಿ ನನಗೆ ಅದು ಅಂತ ಒಂದು ದೊಡ್ಡ ಯೂನಿವರ್ಸಿಟಿಯಿಂದ ಕೊಟ್ಟಿರೋದು ಇದು ತುಂಬ ಗೌರವಾನ್ವಿತ. ಡಾಕ್ಟ್ರೇಟ್ ಎಲ್ಲರೂ ತಗೊಳ್ತಾರೆ ಅನಿಸುತ್ತೆ, ಆದರೆ ಗಂಗೂಬಾಯಿ ಆನಂದಲ್ ಅವರು ಆ ಇನ್ಸ್ಟಿಟ್ಯೂಟಿಂದ ಕೊಟ್ಟಿರ್ತಿದೆಯಲ್ಲ, ಅದಕ್ಕೆ ಸುಮಾರು ಜನ ಅದನ್ನ ನೋಡಿ ಏನು ಇವರು ಈ ರಂಗದಲ್ಲಿ ಏನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅದನ್ನು ಪ್ರೋತ್ಸಾಹ ಮಾಡಿ ನನಗೆ ಬಂದಿರೋದಕ್ಕೆ ಎಷ್ಟೋ ನಮ್ಮ ಸ್ನೇಹಿತರಿಗೆ, ಕಲಾವಿದರಿಗೆ ತುಂಬ ಖುಷಿ ಅಂತ ಅನಿಸಿದೆ. ನನಗೂ ನಿಜವಾಗಿ ಬಂದ ಇನ್ನೊಂದು ಚೂರು ಹುರುಪು ಬಂದಿದೆ. ಇನ್ನೂ ನೆಕ್ಸ್ಟ್ ಟೈಮ್ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತೀನಿ. ಮುಖ್ಯವಾಗಿ ನಮ್ಮ ಅಶ್ವಿನ್ ಸಖತ್ ವಿಷನ್ಸ್ ಮಾಡಿದ್ರು. ನೀವು ದಯವಿಟ್ಟು ನಿಂತ್ಕೊಳ್ಳಿ. ಅಶ್ವಿನ್ ನೋಡಿ, ಅದಕ್ಕೆ ನಾವು ಏನೋ ಒಂದು ಇಬ್ಬರು ಹೆಸರು ಇಟ್ಕೊಂಡೇ ಕೂತಿರ್ತೀವಿ ನಾವು. ಅವ್ರಿಗೆ ಕ್ಯಾಮ್ರಾ ಅಂತ ಇವರೇ ಕ್ಯಾಮ್ರಾ ಸಕ್ಕದ ಮಾಡ್ತಾನೆ ಗೊತ್ತು, ಡೈರೆಕ್ಟ್ರ್ ಇವ್ರು ಹಂಗಲ್ಲ. ಕ್ರಿಯೇಟರ್ಸ್ ಆರ್ ದೇರ್, ಹಿಂಗೆ ಬರಬೇಕು ವಿಷುವಲ್ಸ್ ಅಂತ. ಕ್ರಿಯೇಟರ್ಸ್ ಈಗ ಹೊಸಬ್ರು, ಈಗ ನಾವು ಫಿಲ್ಮ್ ಇನ್ನೊಂದು ಚೂರು ಹೇಳಿ ಮಾತಾಡ್ಬಿಡ್ತೀನಿ. ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ನಡೀತಾ ಇದೆ. ಈಗ ಇದರಲ್ಲಿ ಆದಷ್ಟು ನಾನು ಹಳೆಯದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಆದಷ್ಟು ಹಳೆಯದಂದ್ರೆ ಮಾಡಿದ್ದೇ ಮಾಡಬೇಕು, ಹೇಳಿದ್ದೇ ಹೇಳ್ತಾ ಇರಬೇಕು, ಅದೇ ಇದು ಬೇಡ ಅಂತ ಹೇಳಿ ಈ ಸರಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಂತ ಯುವಕರನ್ನ ಅಂದ್ರೆ ಯಂಗ್ಸ್ಟರ್ಸ್, ಬ್ಯಾಂಗ್ಳೂರ್ ಅಂದ್ರೆ IT ಎಪಿಸೋಡ್, ಇಲ್ಲಿ ಎಂತೆಂತ IT ಅಲ್ಲಿ ಇಂಟೆಲಿಜೆನ್ಸ್ ಅಂದ್ರೆ ಈ ಶಾರ್ಟ್ ಫಿಲ್ಮ್ ಅದಕ್ಕೆ ಅಂತಾನು ಒಂದು ಯೂನಿಟ್ ನಾನು ರೆಡಿ ಮಾಡಿದ್ದೀವಿ. ಎಲ್ಲಾ ಒಂದು ಯಂಗ್ಸ್ಟರ್ಸ್ ಬರ್ಬೋದು, ಅವರ ಏನಿದೆ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬೋದು. ಜೊತೆಗೆ ಶಾರ್ಟ್ ಫಿಲ್ಮ್ ಅನ್ನೋದನ್ನೇ ನಾವು ಬೇರೆ ಇಟ್ಕೊಂಡಿದ್ದೀವಿ. ಶಾರ್ಟ್ ಫಿಲ್ಮ್ ಇದೆ, AI ಇದೆ. ಅದರಿಂದ ನೀವೆಲ್ಲ ಯಂಗ್ಸ್ಟರ್ಸ್ ಒಂದಷ್ಟು ಸಿನಿಮಾಗಳು ರೆಡಿ ಮಾಡಿದ್ರೆ ಅಥವಾ ಬಿಲ್ಡ್ಸ್ ಮಾಡಿದ್ರೆ, ಶಾರ್ಟ್ ಫಿಲ್ಮ್ ಮಾಡಿದ್ರೆ ದಯವಿಟ್ಟು ನಮಗೆ ಕಳಿಸ್ಕೊಡಿ. ಅದಕ್ಕೆ ಸೆಪರೇಟ್ ಒಂದು ವರ್ಗನೆ ನಾನು ಸೃಷ್ಟಿ ಮಾಡಿದ್ದೀವಿ. ನೀವೆಲ್ಲ ಬರಬೇಕು. ಜೊತೆಗೆ ಎಷ್ಟೊಂದು ನಿರ್ಮಾಪಕರು ಸಿನಿಮಾ ನಾನು ಸುಮ್ಮನೆ OTT ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣನೇ ಒಂದು 250 ಸಿನಿಮಾ ನನಗೆ ಬಂದಿದೆ ವಾಟ್ಸಪ್ಪಲ್ಲಿ. ಅಂದ್ರೆ ಇನ್ನೂ ಸೇಲ್ ಆಗದೆ ಇರುವಂತ ಸಿನಿಮಾಗಳು. ಯಾವ ಥರದ್ದು ದೊಡ್ಡ ದೊಡ್ಡದು ಬಿಡಿ, ನಾನು ಆವಾಗಲೇ ಫಸ್ಟ್ ಹೇಳ್ಬಿಟ್ಟೆ. ಆಸೆ ಇಟ್ಕೊಂಡು ಮಾಡಿದಂಥ ಎಷ್ಟೋ ಸಿನಿಮಾಗಳು ಇನ್ನೂ ಅವರು ಜೊತೆಲಿ ಇಟ್ಕೊಂಡು ಕೂತಿದ್ದಾರೆ. ಸೇಲ್ ಆಗಿಲ್ಲ, ಸಿನಿಮಾ ಥಿಯೇಟರ್ ಬಂದಿಲ್ಲ. ಥಿಯೇಟರ್ ಬಂದು ಜನ ಬರಲ್ಲ, ಜನ ಬರೋದಕ್ಕೆ ಪ್ರೋತ್ಸಾಹ ಇಲ್ಲ, ಪ್ರಚಾರ ಇಲ್ಲ. ಹೀಗಾಗಿ 250 ಸಿನಿಮಾ ನನಗೆ ಬಂದಿದೆ. ಅದಕ್ಕೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು. ನೆಟ್ಫ್ಲಿಕ್ಸ್ ಆಗ್ಬೋದು, ಅಮೆಝಾನ್ ಆಗ್ಬೋದು, ವೇವ್ಸ್ ಆಗ್ಬೋದು, ZEE5 ಆಗ್ಬೋದು, ಮತ್ತೆ ನಮ್ಮ DD1 ಕೂಡ ನೀವು ಶುರು ಮಾಡಿದ್ದಾರೆ ಸರ್. ಸುಮಾರು ವೇದಿಕೆನ ಸೆಪರೇಟ್ ಒಂದು ಶೇರ್ ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ನೀವು ಪತ್ರಕರ್ತರಿಗೆ ಹೇಳ್ತೀನಿ, ನಮ್ಮ ಟಿವಿಯವ್ರಿಗೆ ಹೇಳ್ತೀನಿ, ಇದನ್ನೊಂದು ಚೂರು ಪ್ರಚಾರ ಕೊಡಿ ಸರ್. ಅವ್ರು ಬರಲಿ, ಯಂಗ್ಸ್ಟರ್ಸ್ ಒಳ್ಳೆ ಬರಲಿ ಅನ್ನೋ ಐಡಿಯಾ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಟ್ರೈಲರ್ ಲಾಂಚ್ ಆಗಲಿ. ಓಕೆ ಸರ್, ಥ್ಯಾಂಕ್ ಯು. ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಶಿವಮೊಗ್ಗ ಹೋಗ್ಬೇಕಾಗಿತ್ತು, ಸುಮಾರು ಕಾರ್ಯಕ್ರಮಗಳಿದ್ದು. ನನಗೆ ಈ ಸಿನಿಮಾದ ಟೈಟ್ಲ್ ಅನ್ನು ಒಂದು ಕೆಲವು ದಿನಗಳ ಮುಂಚೆ ನಾವು ಒಂದು ಕಡೆ ಸೇರಿದ್ವಿ. ವಿ ಸ್ಪೆಂಡ್ 2 days. ಆಗ ಹೇಳಿದರು ನನಗೆ, ಆಗ ಮನಸ್ಸಲ್ಲಿ ಉಳಿದಿದ್ದೇನೆಂದರೆ, ಈ ಡೈಲಾಗನ್ನು ನಾವು ಕೇಳಿ 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 ಬೆಳೆದವರು. ನಮ್ಮ ಮನೆಯಲ್ಲಿ ಚಪ್ಪಲಿ ಹಾಕೊಂಡು ಆಚೆ, ಸ್ಲೀಪರ್ ಹಾಕೊಂಡು ಆಚೆ ಹೋದರೆ ಬೇರೆ ಹಾಕೊಂಡು ನೋಡಿದವ್ರು ಏನಂತಾರೆ, ಈ ನೋಡಿದವರು ಏನಂತಾರೆ ಅಂತ ಹೇಳೋ ಒಂದು ಫ್ರೇಸ್ ಇದೆಯಲ್ಲ, ಇದು ಇಂಡಿಯನ್ ಮಿಡ್ಲ್ ಕ್ಲಾಸ್ ಅನ್ನ ಒಂದು ಚೌಕಟ್ಟಲ್ಲಿ ಇಳಿಸಿರುವಂತ ಫ್ರೇಸ್. ಅಂದ್ರೆ ಪ್ರತಿಯೊಬ್ಬರು ಕೂಡ, ಅಂದ್ರೆ ನಾವು ನಮಗೋಸ್ಕರ ಬದುಕ್ತಿದೀವೋ ಇನ್ಯಾರಿಗೋಸ್ಕರ ಬದುಕ್ತಿದೀವೋ, ಅಂದ್ರೆ ಹೇಗೆ ನಮ್ಮ ಸಂಪ್ರದಾಯಗಳು ಅಥವಾ ಈ ಸೋಕಾಲ್ಡ್ ಶ್ರೀಮಂತ ಸಮಾಜದ ಕೆಲವು ನಡಾವಳಿಗಳು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದೇವೆ. ಅಂದರೆ ನಾವು ನೋಡಿದವರು ಏನಂತಾರೆ ಅಂತ, ಅದನ್ನು ಹೆಣ್ಮಕ್ಳ ಡ್ರೆಸ್ ಇರ್ಬೋದು, ಗಂಡು ಮಕ್ಕಳ ನಡತೆ ಇರ್ಬೋದು, ಗಂಡು ಮಕ್ಕಳು ಪಡೆಯುವಂಥ ಮಾರ್ಕ್ಸ್ ಇರ್ಬೋದು, ಇದೆಲ್ಲ ಈ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಫ್ರೇಸಿನ ಒಳಗೆ ನಿಂತುಬಿಟ್ಟಿದೆ. ಇದಕ್ಕೆ ಎದುರಿಕೊಂಡು ನಾವು ಬದುಕ್ತಾ ಇದ್ದೀವಿ ಅಂತ. ಬಟ್ ಅದು ಕಳೆದ ಸುಮಾರು 10-12 ವರ್ಷಗಳಿಂದ ಹೊರಟು
ಹೋಗಿದೆ. ಅದು ಬಹಳ ದೊಡ್ಡ ಬದಲಾವಣೆ ಆಗಿದೆ ಅಂದರೆ ಯಾರು ಏನಾದರೂ ಹೇಳಿ ನನ್ನ ಲೈಫ್ ನಾನು ಬದುಕ್ತೀನಿ ಅಂತೇಳಿ ಅದಕ್ಕೆ ನಾನು ಕೊಟ್ಟಿದ್ದು ಯಾವುದಂದರೆ ಒಂದು ಟೆಕ್ನಾಲಜಿ. ಅಂದರೆ ಈ ಟೆಕ್ನಾಲಜಿ ಬಂದಮೇಲೆ ನಾವು ಸಿಟಿ ಮತ್ತು ಹಳ್ಳಿಯಲ್ಲಿ ಇರುವ ಹುಡುಗ ಸಮಾನವಾಗಿ ಏನನ್ನ ಎಜುಕೇಷನ್ ಪಡಿಬೋದು ಅಥವಾ ಟೆಕ್ನಾಲಜಿಯಲ್ಲಿ ಎಕ್ಸ್ಪರ್ಟ್ ಆಗ್ಬೋದು ಅಂತ ಹೇಳೋದು ಬಂತು. ಬಟ್ ಇಂಥ ಕಥೆಗಳನ್ನು ನನಗೆ ನೋಡಿದಾಗ ಅನ್ಸೋದು ಏನಂದರೆ ಈ ಕಥೆ ಈ ಟ್ರೈಲರ್ ನೋಡಿದಾಗ ನನ್ನ ಮನಸ್ಸಲ್ಲಿ ಒಂದು ಕಥೆ ಹುಟ್ಟುತ್ತೆ. ಕರಿಯಪ್ಪನವ್ರು ಹೇಳುವ ಅವ್ರ ಕತೆ ಬೇರೆ ಇರ್ಬೋದು, ಬಟ್ ಇಷ್ಟು ನೋಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತಲ್ಲ. ಈ ಕಥೆಯಲ್ಲಿ ನನ್ನ ಹಳ್ಳಿ ಇದೆ, ನನ್ನ ಬಾಲ್ಯ ಇದೆ, ನನ್ನ ತಾರುಣ್ಯ ಇದೆ, ನನ್ನ ಕಾಲೇಜ್ ಡೇಸ್ ಇದೆ, ನಾನು ಸಿಟಿಗೆ ಬಂದು ಪಟ್ಟಂತ ಪಾಡಿದೆ. ನಾನು ಇಲ್ಲಿ ಬಂದಾಗ ಒಂದು ಕೆಲಸ ಮಾಡ್ತಿದ್ದೆ 400 ರೂಪಾಯಿ ಸಂಬಳಕ್ಕೆ, 300 ರೂಪಾಯಿ ಮನೆ ಬಾಡಿಗೆ ಇತ್ತು. ಸೊ ಆ ದಿನಗಳಲ್ಲಿ ನಾವು ನಗರಕ್ಕೆ ಪ್ರವೇಶ ಪಡೀಲಿಕ್ಕೆ ಪಟ್ಟಂಥ ಕಷ್ಟಗಳು ಇದೆಲ್ಲ ಕಣ್ಮುಂದೆ ಬರುವಂಥ. ನಾನು ನಿನ್ನೆ ಒಬ್ರು ಯೂಟ್ಯೂಬರ್ ಬಂದಿದ್ರು, ಸರ್ ಡಿಸ್ಕಸ್ ಮಾಡೋಣ ಅಂತ. ಏನು ಡಿಸ್ಕಸ್ ಮಾಡೋಣ ಅಂತ? ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಇವತ್ತು ಏನಾಗಿದೆ ಅಂದರೆ ದ ಬಿಗ್ ಪ್ಯಾಷನ್ ಅಥವಾ ಯೂಟ್ಯೂಬಲ್ಲಿ ಯಾವ ಚೆನ್ನಾಗಿ ಓಡುತ್ತೆ ಅಂದರೆ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್ ಬನ್ನಿ ಒಂದು ಸಿನಿಮಾ ನೋಡೋಣ ಕೂತ್ಕೊಂಡು ಅದೇನಲ್ಲ, ಇಲ್ಲ ವಿಲ್ ಡಿಸ್ಕಸ್ ಅಬೌಟ್ ದಿ ಚಿತ್ರರಂಗವನ್ನು ಉದ್ಧಾರ ಮಾಡೋದು ಹೇಗೆ ಅಂತಂದರೆ ಅವರಿಗೆ ಚಿತ್ರರಂಗದ ಬಗ್ಗೆ ಸಂಬಂಧನೇ ಇರಲ್ಲ. ಈ ನನಗೆ ಯೂಟ್ಯೂಬ್ ಫಸ್ಟ್ ಚಿತ್ರರಂಗದ ಶತ್ರುನೇ ಅವನು. ಸೊ ಅವನು ಚಿತ್ರರಂಗದ ಸಮಸ್ಯೆಗಳು ಏನು ಅಂತೇಳಿ ಡಿಸ್ಕಸ್ ಮಾಡಿದ್ದು. ಹೀಗಾಗಿದೆ ಅಂದರೆ ಇವತ್ತು ಎಲ್ಲ ಹೊರಗೆ ನಿಂತವರು ಚಿತ್ರರಂಗವನ್ನು ಹಿಂಗೆ ಇಂಪ್ರೂವ್ ಮಾಡ್ಬೋದು ಅಂತ ಮಾತಾಡ್ತಿರ್ತಾರೆ, ಚಿತ್ರರಂಗದ ಒಳಗಿರುವವರು ಕಷ್ಟಪಡ್ತಾ ಇರ್ತಾರೆ. ಇದು ಎಲ್ಲ ಫೀಲ್ಡಲ್ಲಿ ಆಗ್ತಿದೆ. ಆಚೆ ನಿಂತವರು ಜರ್ನಲಿಸಮ್ನ ಹೆಂಗೆ ಇಂಪ್ರೂವ್ ಮಾಡಬೇಕು, ಜರ್ನಲಿಸ್ಟ್ಗಳು ಹೇಗೆ ಇರಬೇಕು ಅಂತ ಡಿಫೈನ್ ಮಾಡ್ತಿರ್ತಾರೆ. ಇಲ್ಲಿ ಇದ್ದವರು ಇಲ್ಲಿ ಓದಾಡ್ತಾ ಇರ್ತಾರೆ. ಸೊ ಇದನ್ನ ಬಿಟ್ಟು ಆಚೆ ಬಂದು ನಿಜವಾಗ್ಲೂ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಟ್ರೈಲರ್ ನೋಡಿದಾಗ ನಮಗೆ ಏನು ಜ್ಞಾಪಕ ಬರಬೇಕಂದ್ರೆ ಈ ಸಿನಿಮಾದಲ್ಲಿ ಒಂದು ಕೊನೆ ಶಾರ್ಟ್ ಅಲ್ಲಿ ನವೀನ್ ಶಂಕರ್ ಅವರ ಒಂದು ಅವತಾರ ನೋಡಿದಾಗ ನನಗೆ ಅನಿಸ್ತು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ. ಅಂದರೆ ಎಷ್ಟು ರೂಪಾಂತರಗಳನ್ನು ಪಡೆದಿರ್ಬೋದು, ಅದಕ್ಕೆ ಎಷ್ಟು ದಿನ ಕಾದಿರ್ಬೋದು, ಅಥವಾ ಈ ಕಥೆಯನ್ನು ಕನ್ವಿನ್ಸ್ ಮಾಡಲಿಕ್ಕೆ ಡೈರೆಕ್ಟರ್ ಅವರಿಗೆ ಎಷ್ಟು ಕಷ್ಟಪಟ್ಟಿರ್ಬೋದು. ಅಂದರೆ ಒಂದು ಪ್ರಾಡಕ್ಟ್ ಆಗುವಾಗ ಬಹುಶಃ 10-20 ವರ್ಷಗಳ ಹಿಂದೆ ಹಂಸಲೇಖ ಒಂದು ಪದ ಬಳಸ್ತಾ ಇದ್ರು, ರಿಂಗ್ ರೋಡ್ ಪ್ರೊಡ್ಯೂಸರ್ಸ್ ಅಂತ. ಅಂದರೆ ಯಾರಿಗೆಲ್ಲ ರಿಂಗ್ ರೋಡ್ ಪಕ್ಕದಲ್ಲಿ ಮನೆ ಇರುತ್ತೆ, ಅಲ್ಲಿ ಜಾಗಗಳಿರುತ್ತೆ, ಅವ್ರು ಸೈಟ್ ಮಾಡೋದು, ಒಂದು ಸಿನಿಮಾ ಮಾಡೋದು, ಆಮೇಲೆ ಎಲ್ಲ ಬೆಳೆಗೂ ರಿಂಗ್ಗಳು ಹಾಕೊಂಡಿರೋದು. ಈ ರಿಂಗ್ ರೋಡ್ ಪ್ರೊಡ್ಯೂಸರ್ಗಳಿಂದ ಹೇಗೆ ಚಿತ್ರರಂಗ ಹಾಳಾಗ್ತದೆ ಅಂದರೆ ಅವರಿಗೆ ಬೇರೆ ಯಾವುದೂ ಇರಲ್ಲ. ದೇ ಮನಿ ದೇ ವಾಂಟ್ ಟು ಇನ್ವೆಸ್ಟ್, ಹೋದ್ರೆ ಹೋಯ್ತು ಕುದುರೆ ಬಂತು. ಅಂದರೆ ಅವರಿಗೆ ಏನು ಹೆಸರಿಲ್ಲದವನು ಪ್ರೊಡ್ಯೂಸರ್ ನಾಳೆ ಅದು ಯಾವುದೋ ಮನೆ ಅಂತ ಕೇಳಿದ್ರೆ ಅದು ಯಾವುದೋ ಅದು ಕೃಷ್ಣಪ್ಪನ ಮನೆ ಅಂತಾರೆ, ನೆಕ್ಸ್ಟ್ ಡೇ ಏನಂದ್ರೆ ಸರ್ ಪ್ರೊಡ್ಯೂಸರ್ ಮನೆ ಅಂತ ನಾಳೆ ಗಾಡಿ ನಿಂತಿದೆ. ಈ ಒಂದು ಅವರ ಜೀವನ ಬದಲಾವಣೆಗೋಸ್ಕರ ಒಂದು ಚಿತ್ರರಂಗಕ್ಕೆ ಬಂದು ಚಿತ್ರರಂಗವನ್ನು ಒಂದು ರೀತಿಯಲ್ಲಿ ಹಾಳು ಮಾಡಿದಂಥ ಒಂದು ದಿನಗಳಿದ್ವಲ್ಲ, ಇವತ್ತು ಬರ್ತಿರುವಂಥವ್ರು ಯಾರು ಅಂಥವ್ರಲ್ಲ. ಇವಾಗ ಅಲ್ಲಿ ಇಂಜಿನಿಯರ್ಸ್ ಅವ್ರು ಓದಿರ್ತಾರೆ, ಅವರು ಬೇರೆ ಪ್ರೊಫೆಷನ್ ಅದನ್ನು ಬಿಟ್ಟು ಇಲ್ಲಿ ಬಂದು, ಅಂದರೆ ಇವತ್ತಿನ ಟೆಕ್ನಾಲಜಿ ಬಹುಶಃ ಎಲ್ರಿಗೂ ನಮ್ಮ ಎಲ್ಲ ಪ್ರೊಫೆಷನ್ಗಿದೆ ಇದು. ಇವತ್ತಿನ ಟೆಕ್ನಾಲಜಿ ನಮ್ಮನ್ನು ಡ್ರೈವ್ ಮಾಡ್ತಾ ಹೋಗುತ್ತೆ, ಒಡಗಿಸ್ತಾ ಹೋಗುತ್ತೆ. ಇದೆಲ್ಲ ನಮ್ಮ ಕೆಲಸ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಒಂದು ಕಲೆಯ ಜೊತೆ ಸಂಪರ್ಕ ಬೇಕು ಅನ್ಸುತ್ತೆ. ಹಾಗಾಗಿ ಇಂಜಿನಿಯರ್ಸು, ಡಾಕ್ಟರ್ಸು, ಜರ್ನಲಿಸ್ಟ್ಗಳು ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ, ಒಂದು ಹಾಡು ಬರೆಯೋಣ, ಒಂದು ಕಲೆಯಲ್ಲಿ ತೊಡಗಿಕೊಳ್ಳೋಣ ಅಂತ ಆ ರೀತಿಯಾಗಿ ಬಂದು ಮಾಡಿದಂಥ ಸಿನಿಮಾ ಇದು. ನಾನು ನೋಡಿದಾಗ ಅಂದರೆ ಪ್ರತಿ ವಾರ ಸಿನಿಮಾ ಬಿಡುಗಡೆ ಆದಾಗಲೂ ಹೊಸಬರು ಬರ್ತಾ ಇರ್ತಾರೆ. ಹೊಸಬರು ಬಂದು ಸರ್ ಒಂದು ಟ್ರೈಲರ್ ನೋಡಿ ಅಂತಾರೆ. ಆ ಟ್ರೈಲರ್ ನೋಡಿದಾಗ ಅದರಲ್ಲಿ ಅವರ ಒಂದು ಕನಸುಗಳ ದೊಡ್ಡ ಒಂದು ಸೌಧ ಕಾಣಿಸುತ್ತೆ ನನಗೆ. ಅದನ್ನು ಸಾಧು ಕೋಕಿಲ್ ಅವರು ಹೇಳಿದಾಗೆ ಅಕಾಡೆಮಿ ಏನು ಮಾಡ್ಬೋದು ಗೊತ್ತಿಲ್ಲ, ಅವರು ಅಮೆಝಾನ್, ನೆಟ್ಫ್ಲಿಕ್ಸು ಈ ಥರದ ಕೆಲವು ಅಂದರೆ ಈ ಥಿಯೇಟರ್ ಸೆಟಪ್ಗಿಂತ ಅವ್ರು ಏನು ಬಹಳ ಒಳ್ಳೆಯವರಲ್ಲ. ಅಂದರೆ ಅವ್ರದ್ದೇ ಆದ ಲೆಕ್ಕಾಚಾರ ಇರುತ್ತೆ. ಇದನ್ನು ಬಿಟ್ಟು ಬಂದು ಈ ನಮ್ಮ ಆ್ಯಪ್ ಥರ ಒಂದು ಹೇಗೆ ಆಟೋ ಡ್ರೈವರ್ಗಳು ಮಾಡ್ಕೊಂಡಿದ್ದಾರೆ ಅದೇ ಥರ ಏನಾದ್ರು ಮಾಡೋಕ್ಕಾಗುತ್ತೋ ಇದನ್ನು ಹುಡುಕ್ತಾ ಇರಬೇಕು ಅಂತೇಳಿ ನನಗೆ ಅನಿಸುತ್ತೆ. ಈ ಇವತ್ತು ನವೀನ್ ಶಂಕರ್ ಮತ್ತು ಕರಿಯಪ್ಪ ಮತ್ತು ಎಲ್ಲ ಅಪೂರ್ವ ಅವರು ಎಲ್ಲ ಸೇರಿ ಮಾಡಿರುವಂಥ ಈ ಸಿನಿಮಾದ ಕಥೆಯಲ್ಲಿ ನನಗೆ 3 ಪಾತ್ರಗಳು ಬಹಳ ಮುಖ್ಯವಾಗಿ ಕಾಣಿಸಿದ್ರು. ಒಂದು ನಾಯಕ ಮತ್ತು ನಾಯಕಿ, ಇನ್ನೊಂದು ಆ ಬಾಲ್ಯದಲ್ಲಿ ಅವನನ್ನು ಮಾತಾಡಿಸುವಂಥ ಹುಡುಗ,
ಅಂದರೆ 2 ಜನರೇಷನ್ ಇದೆಯಲ್ಲ, 2 ಜನರೇಷನ್ ಈ ಕಾಲಕ್ಕೆ ಸೇರಿದವರು. ಬಟ್ ಇಬ್ಬರ ಕನಸುಗಳು ಬೇರೆ ಆಗಿರ್ತವೆ, ಇಬ್ಬರು ಹುಡುಕಾಟಗಳು ಬೇರೆ ಆಗಿರ್ತದೆ. ಆಮೇಲೆ 3ನೇದು ಏನಾಗಿರ್ತಂದ್ರೆ, ಈ ಗ್ರಾಮೀಣ ಪ್ರದೇಶಗಳಿಂದ ಬಂದವರಿಗೆ ಈ ಹೊಸ ಬದುಕನ್ನು ಹೆಂಗೆ ಸ್ವೀಕಾರ ಮಾಡಬೇಕು ಅಂತ ಗೊತ್ತಿರಲ್ಲ. ಏನು ಕುಡಿದು ಬಿಟ್ಟು ಓಡಾಡ್ತೀಯ ಅಂತ ಆ ಒಂದು ಮಾತು ಬಂದು ಹೋಗುತ್ತೆ. ಅದು ಬಹಳ ಬ್ರೇಕಪ್ಗೆ ಕಾರಣ ಆಗುತ್ತೆ. ಬಟ್ ಅದು ಬೇಕು ಅಂತ ಆಡಿದ ಮಾತಾಗಿರಲಿಲ್ಲ, ತುಂಬ ಫ್ರಸ್ಟ್ರೇಷನ್ ಬಂದಂಥ ಮಾತಾಗಿರುತ್ತೆ. ಹೀಗಾಗಿ ಇವತ್ತು ಡೈಲಾಗ್ ಅಂತ ಇದೆಯಲ್ಲ, ಲೈಫಲ್ಲಿ ಆಗುವಂಥ ಡೈಲಾಗ್ಗಳು ಲೈಫನ್ನು ಬಹಳ ಬಿಟ್ಟರ್ ಅಂದರೆ ಬಹಳ ಕಹಿಯಾಗಿ ಮಾಡ್ತಾರೆ. ಅದನ್ನೆಲ್ಲ ನಾನು ಈ ಸಿನಿಮಾದ ಟ್ರೈಲರ್ ನೋಡಿದೆ. ಬಹುಶಃ ಈ ಸಿನಿಮಾ ನೋಡಲಿಕ್ಕೆ ನಾನು ನಿಜವಾಗ್ಲೂ ಕಾಯ್ತೀನಿ. ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ನವೀನ್ ಶಂಕರ್. ಯಾಕಂದರೆ ಅವರ ಸಿನಿಮಾಗಳನ್ನು ನೋಡಿದ್ದೀನಿ, ಅವರು ಎಷ್ಟು ಕಾಯ್ತಾರೆ ಅಂತ ನೋಡಿದ್ದೀನಿ. ನನಗೆ ಜ್ಞಾಪಕ ಬರೋದು, ನನ್ನ ಗೆಳೆಯ ಒಬ್ಬರು ಡೈರೆಕ್ಟರ್ ಇದ್ರು, ಕಂಠಿ ಅಂತ ಸಿನಿಮಾ ಮಾಡಿದ್ರು. ಅವರು ಇನ್ಮೇಲೆ ನಾನು ರೀಮೇಕ್ ಮಾಡಲ್ಲ ಅಂತ ಹಿ ವೇಟ್ ಫಾರ್ ಮೆನಿ ಇಯರ್ಸ್. ನಾನು ಮಾಡೋಲ್ಲ ರೀಮೇಕು, ನಾನು ಒಳ್ಳೆ ಕಥೆ ಮಾಡ್ತೀನಿ ಅಂತೇಳಿ. ಆ ರೀತಿ ಕಾಯುವಂಥವ್ರು ಕೆಲವೇ ಜನ ಇರ್ತಾರೆ, ಅಂಥವರಲ್ಲಿ ನವೀನ್ ಶಂಕರ್ ಒಬ್ಬರು. ಹೀಗಾಗಿ ಅವರು ಏನು ಕರೆದ್ರು ಎಲ್ಲಿ ಕರೆದ್ರು ನಾನು ಬಹಳ ಪ್ರೀತಿಯಿಂದ ಬರ್ತೀನಿ. ಸೊ ಈ ಸಿನಿಮಾ ನನಗೆ ಆ ಸಂತೋಷ, ಪ್ರೀತಿ ಎಲ್ಲವನ್ನ ವಾಪಸ್ ಕೊಡುತ್ತೆ ಅಂತೇಳಿ ನಂಬಿದ್ದೀನಿ. ಥ್ಯಾಂಕ್ ಯು. ನಾನು ಟ್ರೈಲರ್ ಬಗ್ಗೆ ಫಸ್ಟ್ ಟೈಮ್ ಮಾತಾಡೋದು. ನಾನು ಏನು ಹೇಳಿದ್ನೋ ಅದೇ ಟ್ರೈಲರ್ ಇದೆ ಅಲ್ವಾ? ಆಸಕ್ತಿ, ಕಷ್ಟ, ಏನೋ ಹೇಳಬೇಕು, ಏನೋ ಕತೆ ಜನರಿಗೆ ರೀಚ್ ಮಾಡಬೇಕು ಅನ್ನೋದು ನಮ್ಮ ಡೈರೆಕ್ಟರ್ ಕುಲ್ದೀಪ್ ಕರಿಯಪ್ಪ. ಈ ಮಡಿಕೇರಿಯಿಂದ ಸೈನಿಕರು ಬರೋದು ನೋಡಿದ್ದೀನಿ, ಕ್ರಿಯೇಟರ್ ಬರೋದವರು ತುಂಬ ಕಡಿಮೆ. ಕಾರ್ಯಪ್ರವರು ಗನ್ ತಗೊಂಡ್ಬಂದ ಇಲ್ಲ ಪೆನ್ ತಗೊಂಡ್ಬಂದ. ಆ ಕಡೆ ಬಂದಾಗ ಸ್ವಲ್ಪ ಕಾಡಿ ಗಿಡಿ ಕಡೆ ಕರ್ಕೊಂಡು ಹೋಗ್ತೀರಿ. ಸೊ ತುಂಬ ಕ್ರಿಯೇಟಿವ್ ಆಗಿದೆ ಈ ಸಿನಿಮಾ. ನವೀನ್ ಎಷ್ಟು ಟೈಮ್ ಆಯ್ತು ಇದೆಲ್ಲ ಕರೆಸಕ್ಕೆ? ಅಲ್ಲ, ನಾನು ಕರೆಸ್ಬೇಕು. ಊಟ ಮಾಡಿದ್ರೆ ಇಲ್ಲ ಬರೀ ನೀರು ಕುಡಿದ್ರೆ? ಲಾಸ್ಟ್ ಒಂದು ವಾರ ಬರೀ ನೀರು ಲಿಕ್ವಿಡ್ ಡಯಟ್, ಅದಕ್ಕಿಂತ ಮೊದಲ ಒಂದು 2 ತಿಂಗಳ ಕಷ್ಟ ಸರ್. ನೀವು ಟ್ರೈ ಮಾಡಿ ಕೇಳಿಸ್ಕೊಳ್ಳೋದು ಮಾತ್ರ ನಾವು ಅದನ್ನ ಅನುಭವಿಸೋದಕ್ಕೆ ಅವ್ರು ಮಾತ್ರ ಕರೆಕ್ಟ್ ಅಲ್ವರ? ಅವ್ರು ಬಿಟ್ಬೇಡ. ಅದು ಮಾಡೋದು ಅದೇ ಹೇಳೋದು ನೋಡಿದವು ಆಮೇಲೆ ಏನಂತ ನೋಡ್ಕೊಂಡು ಕಮ್ಮಿ ಮಾಡಿದ್ರು ಗೊತ್ತಾ ಸರ್? ನೋಡಿ ಎಲ್ಲ ಲೂಸ್ ಆಗ್ತಿದೆ. ಈ ಸಿನಿಮಾಗೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಮ್ಮ ಅಶ್ವಿನ್ಗೆ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ರು. ಈ ಥರ ಬೋಲ್ಡ್ ಹೀರೋಯಿನ್ಗಳು ಬೇಕು. ನಾನು ಯಾವ ಎಲ್ಲ ವೇದಿಕೆ ಮೇಲೆ ಹೇಳ್ತಿರ್ತೀನಿ, ಹೀರೋಯಿನ್ ಕೇಳಿದ್ರೆ ಬೈಕ್ ಓಡಿಸ್ತೀನಿ ಅನ್ನೋದ್ರೆ ನಮ್ಮ ಅಣ್ಣ ಓಡಿಸ್ತೇನೆ, ಸ್ಕೂಟ್ರು ನಮ್ಮಮ್ಮ ಓಡಿಸ್ತಾರೆ, ಸ್ವಿಮ್ಮಿಂಗೆಲ್ಲ ಬರುತ್ತಾ ಇಲ್ಲ ನಮ್ಮ ತಂಗಿ ಚಿಕ್ಕ ವಯಸ್ಸು ಅವಳು ಓಡುತ್ತಾ, ಈ ಥರ ಹೇಳ್ತಾ ಇರ್ತಾರೆ. ಕುದುರೆ ಓಡಿಸ್ತಾರಂದ್ರೆ ಇಲ್ಲ. ಬಟ್ ಸಿನಿಮಾ ಮಾತ್ರ ಆ್ಯಕ್ಟ್ ಮಾಡಬೇಕು, ಬಬ್ಲಿ ಕ್ಯಾರೆಕ್ಟರ್ ಇರಬೇಕು, ಹೀಗೆ ಹೇಳ್ತಾ ಇರ್ತಾರೆ. ಆದರೆ ನೋಡಿ ಅದನ್ನೇ ಇದನ್ನ ಒಂದು ಆ ಕ್ರಿಯೇಟಿವ್ ಆಗಿ ತಗೊಳ್ತೀರಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸಿನಿಮಾದಲ್ಲಿ ಬೇಕದು. ಎಲ್ರಿಗೂ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ, ಎಲ್ರಿಗೂ ಒಳ್ಳೇದಾಗಲಿ. ನಾನು ತುಂಬ ಚೆನ್ನಾಗಿ ಮಾತಾಡ್ತೇನೆ. ನಾನು ಅದಕ್ಕೆ ನೋಡಿ ಕೈ ಹಾಕೊಡ್ತೀನಿ ಅಂದರೆ ನಾವು ಬರೀ ಅವಾಗಲೇ ಹೇಳ್ಬಿಟ್ಟೆ, ನಾನು ಹೀರೋಯಿನು ಗ್ಲಾಮರು ಹಿಂಗೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಅವ್ರು ವೇದಿಕೆ ಮೇಲೆ ನಿಂತುಬಿಟ್ರೆ ಅವ್ರು ಆ್ಯಂಕರಿಂಗಲ್ಲಿ ಚಿಂದಿ ಒಳಸ್ಬಿಡ್ತಾರೆ. ಸುಮ್ಮನೆ ನಮ್ಮ ಭ್ರಮೆ ಅದರಲ್ಲೇ ಕೂತಿದ್ದೀವಿ ನಾವು. ವಾಪಸ್ ನಾನು ಹೊರಗಡೆ ಬರೋದೇ ಇಲ್ಲ ನಾವು ಅದರಿಂದನೇ ನಾವು ಇನ್ನೂ ಹಿಂಗೆ ಇದ್ದೀವಿ. ಅವ್ರು ಗ್ಲಾಮರ್ ಇದ್ದಾರೆ, ಆದ್ರೂ ಕೂಡ ಮಾತು ಎಷ್ಟು ಚೆನ್ನಾಗಿತ್ತು ಸರ್. ನೋಡಿ ಅವ್ರ ಕಾಸ್ಟ್ಯೂಮಲ್ಲೇ ಗೊತ್ತಾಗುತ್ತೆ ಅಲ್ವಾ? ಅವ್ರ ಮಾತೆಲ್ಲ ಎಷ್ಟು ಚೆನ್ನಾಗಿದೆ. ಆ ಥರ ಹೊಸಬರು ಬರಬೇಕು, ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಎಲ್ಲವನ್ನೂ ಮರೆತು ಅಂದ್ರೆ ಯಾವ ಭೇದ ಭಾವ ಇದೆ ಅಷ್ಟೇ ಹೇಳ್ತೀನಿ, ಬೇರೆ ಏನು ಹೇಳಿಲ್ಲ. ಇಬ್ಬರು ಮಾತ್ರ ನನಗೆ ತುಂಬಾ ಆತ್ಮೀಯ. ನನ್ನ ವೃತ್ತಿ ಜೀವನದಲ್ಲಿ ಇವರು ಸೂಪರ್ ಅಂತ ಹೇಳಿದ್ರು. ಒಂದು ಯೋಗಿ ಅವರು, ಇನ್ನೊಂದು ವಿಜಯ್ ಮರಕಿಣಿ ಅವರು ನಮ್ಮ ಜೊತೆ ಇಲ್ಲ, ಉದಯ್ ಮರಕಿಣಿ ಅವರು. ಇಂಥವ್ರು ಇರೋದ್ರಿಂದನೇ ನಾವು ವೇದಿಕೆ ಮೇಲಿದ್ದೀವಿ. ಇನ್ನೂ ನಮಗೆ ಈ ಡಾಕ್ಟ್ರೇಟ್ ಅದು ಇದು ಕೊಡ್ತಾರೆ ಅಂದ್ರೆ ಇಂಥವರ ನಿಜವಾದ ಪ್ರೋತ್ಸಾಹ ಮಾತ್ರ. ಧನ್ಯವಾದಗಳು. ನಿಮ್ಮ ದೊಡ್ಡ ಗುಣ ಸ್ಮರಿಸೋದಕ್ಕೆ ನೆರೆದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಹಾಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಟ್ರೇಲರ್ನ ತಾವೆಲ್ಲರೂ ನೋಡಿದ್ದೀರಿ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ಮೊದಲನೇದಾಗಿ ಈ ಸಿನಿಮಾ ಆಗೋದಕ್ಕೆ ಕಾರಣಕರ್ತರಾದಂಥವ್ರು ನಾಗೇಶ್ ಗೋಪಾಲ್ ಅವರು ನನ್ನ ಸ್ನೇಹಿತರು. ಜೋಗಿ ಸರ್ ಹೇಳಿದ್ರು ಇಂಡೋರ್ಡ್ ಪ್ರೊಡ್ಯೂಸರ್ಸ್ ಬಿಕಾಸ್ ಹೆಸರು ಬೇಕು ಅಂತ ನಿರ್ಮಾಣ ಮಾಡೋದಕ್ಕೆ ಬರ್ತಾರೆ ಅಂತಕ್ಕಂಥವ್ರ ಮಧ್ಯೆ ನಾನು ಕೇಳಿದ್ಕೆ ನನಗೋಸ್ಕರ ಸಿನಿಮಾ ಮಾಡಿ ನನ್ನ ಜೊತೆ ಅವಾಗಿಂದ ಇವಾಗ ತನಕ ನಿಂತು ಈ ಸಿನಿಮಾಗೆ ತಂದೆ ಸ್ಥಾನದಲ್ಲಿ ನಿಂತು ದಡ ಮುಗಿಸಿರುವಂತಕ್ಕಂಥವ್ರು. ನಾನು ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗೋದಿಲ್ಲ, ತುಂಬಾ ಚಿಕ್ಕ ಪದ ಆಗ್ಬಿಡುತ್ತೆ. ಸೊ ನಾಗೇಶ್ ಗೋಪಾಲ್. ಅದಾದ್ಮೇಲೆ ನನಗೆ ನವೀನ್ ಶಂಕರ್ ಅವರು, ನಾನು ಕಥೆನ ಹೇಳಿದಾಗ ಹಾಗೆ ಜೋಗಿ ಸರ್ ಅಥವಾ ಸಾಧು ಸರ್ ಹೇಳಿದ್ರು ಹೇಗೆ ಒಪ್ಸಿದ್ರು ಅಂತ. ಇವ್ರನ್ನ ಒಪ್ಸಕ್ಕೆಲ್ಲ ಆಗಲ್ಲ, ಅವ್ರೊಂದು ಡಿಸಿಷನ್ ಬರ್ತಾರೆ ಕತೆ ಕೇಳಿ, ಬಟ್ ಕಾಯಿಸಿದ್ರು ಕತೆ ಕೇಳ್ಬಿಟ್ಟು. ಅಂದ್ರೆ ಅವ್ರು ಡಿಸೈಡ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಂಡು ಒಂದು ವಾರದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇನಾದ್ರೂ ಮಾಡಿದ್ದಿಲ್ಲ, ನನ್ಗೆ ಗಾಬರಿ ಆಗ್ಬಿಟ್ಟಿದೆ. ಬಟ್ ಅವ್ರು ಆ ಟೈಮಲ್ಲಿ ಕಥೆನ ಟಚ್ ಮಾಡ್ತಾ ಇದ್ರು ಅಂತ ಕೇಳ್ಬಿಟ್ಟೆ. ನಾನು ಬರಿಬೇಕಾದ್ರೆ ಒಂದು ಅಂದಾಜಿರುತ್ತೆ, ನನ್ನ ಪಾತ್ರಗಳು ಹೀಗೆ ಬರುತ್ತೆ ಹೀಗೆ ಬರ್ಬೇಕು ಅಂತ. ಅದನ್ನ 99 ಭಾಗ ನಾವು ಅಚೀವ್ ಮಾಡಿದ್ರೆ 1% ನಮ್ಮ ಇಮ್ಯಾಜಿನೇಷನ್ಗೂ ಮತ್ತೆ ಎಕ್ಸಿಕ್ಯೂಷನ್ಗೂ ಏನ್ ಡಿಫ್ರೆನ್ಸ್ ಇದೆ ಅದು ಎಕ್ಸ್ಟ್ರೀಮ್ಲಿ ಬೆಟರ್ ಆಗಿ ಆಗೋದಕ್ಕೆ ನನಗೆ ತುಂಬಾ ಸಹಾಯ ಮಾಡಿದವರು. ಹಾಗೆ ಅಪೂರ್ವ ಭಾರದ್ವಾಜ್ ಅವರು ಮತ್ತೆ ಪದ್ಮಾವತಿ ರಾವ್ ಮೇಡಮ್. ನಂದು ಸಿನಿಮಾದಲ್ಲಿ ವಿಜುವಲ್ ಅಂಡ್ ಆಡಿಯೋ ಡಿಪಾರ್ಟ್ಮೆಂಟ್, ಇವರಿಬ್ರು ಇಲ್ಲದೆ ನನಗೆ ಈ ಸಿನಿಮಾ ಆಗ್ತಾನೆ ಇರ್ತಿಲ್ಲ. ಅಶ್ವಿನ್ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ವಿತೌಟ್ ಹಿಂಗ್ ಲೈಕ್ ಐ ಸೆಟ್ ಈ ಸಿನಿಮಾ ವಿಡಿಯೋ ಬರ್ತಾ ಇತ್ತಿಲ್ಲ, ಬರೀ ಆಡಿಯೋ ಬರ್ತಾ ಇತ್ತು. ಮಯೂರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್. ಹಾಗೆ ಸಾಯಿ ಶ್ರೀನಿಧಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನನ್ನ ಜೊತೆ ಇದು ಡೈಲಾಗ್ಸ್ ಬರೆದಂಥವ್ರು. ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಹ್ಯಾಸ್ ಬೀನ್ ವಿತ್ ಮೀ ಥ್ರೂ ಔಟ್ ಮೈ ಜರ್ನಿ. So this film is because of all of these people. Yes. Thank you so much. So ನಮಸ್ಕಾರ. ಐ ಥಿಂಕ್ ನವೆಂಬರ್ ಇಂದ ನಿಮ್ಮ ಭೇಟಿ ತುಂಬಾ ಆಫನ್ ಆಗ್ತಿದೆ. ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಅಂದ್ರೆ ಎಲ್ಲಾ ಕೆಲಸ ಮಾಡಿರುವ ಒಂದಷ್ಟು ಕೆಲಸಗಳು ಬೆಳಕಿಗೆ ಬರ್ತಿದೆ ಅಂತಂದಾಗ ಐ ಫೀಲ್ ವೆರಿ ಆನರ್ಡ್ ಅಂಡ್ ಹ್ಯಾಪಿ. BTS ನೋಡಿದ್ರಿ, ಇಷ್ಟಪಟ್ರಿ, ಈಗ ಆಲ್ರೆಡಿ ಥಿಯೇಟರ್ ಇದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಅದಕ್ಕೂ ಸಿಕ್ಕಾಪಟ್ಟೆ ಪ್ರಶಂಸೆ ಸಿಕ್ಕಿದೆ. ಆಸ್ ಅನ್ ಆಕ್ಟರ್ ಮತ್ತೊಂದ್ಸಲ ನನ್ನ ಒಂದು ಆಕ್ಟಿಂಗ್ ನ ಪ್ರೂವ್ ಮಾಡೋದಕ್ಕೆ ನೋಡಿದವರು ಏನಂತಾರೆ ಮೂಲಕ ಬರ್ತಾ ಇದ್ದೀನಿ. ಇಲ್ಲೂ ಕೂಡ ನನ್ನ ನಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ಸಿನಿಮಾ ನಾನು ಆಕ್ಚುಲಿ ಸಿಕ್ಕಾಪಟ್ಟೆ ಕಾಯ್ತಿದ್ದೆ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಐ ಆಮ್ ರಿಯಲಿ ಹ್ಯಾಪಿ ಈ ಸಿನಿಮಾ ತೆರೆ ಕಾಣ್ತಿದೆ ಅಂತ. ಫಸ್ಟ್ ಆಫ್ ಆಲ್ ಕುಲ್ದೀಪ್ ಕಳಪ್ಪ, ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರನ ಐ ಮೀನ್ ನನ್ನನ್ನ ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂತ ಆಸ್ ನಾಡಿಯಾ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಐ ಹ್ಯಾವ್ ಸರ್ವ್ಡ್ ಜಸ್ಟಿಸ್. ಮತ್ತೆ ನವೀನ್ ಶಂಕರ್, ಐ ಥಿಂಕ್ ಇವಾಗ ಬರ್ತಾ ಇರುವಂತ ಯಾವುದೇ ಹೀರೋಯಿನ್ ಆಗಲಿ ಅಥವಾ ಆಕ್ಟ್ರೆಸಸ್ ಆಗಲಿ ನವೀನ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದು ಖಂಡಿತವಾಗ್ಲೂ ಬಕೆಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಅದು ಆಗೋಯ್ತು. ಇನ್ನೊಂದಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡೋಣ. ಮುಂಚೆ ಬರೀ ಸ್ನೇಹಿತರಾಗಿದ್ವಿ, ಇವಾಗ ಕೋ ಆಕ್ಟರ್ಸ್ ಆಗಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಶೇರ್ ಮೈ ಸ್ಕ್ರೀನ್ ವಿತ್ ಹಿಮ್. ಅಶ್ವಿನ್ ಸರ್, ತುಂಬಾ ಚೆನ್ನಾಗಿ ಕಾಣಿಸಿದ್ದೀರಾ ನನ್ನ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ನಾಗೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಇನ್ ಮೀ ದಟ್ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಪರವಾಗಿಲ್ಲ ತಗೊಳ್ಳಿ ಅಂತ ಅಂದಿದ ತಕ್ಷಣ ಅವ್ರು ಒಪ್ಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ತರ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಭೇಟಿ ಮಾಡೋಣ ನಾವು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಪಾತ್ರಕ್ಕೆ ಒಂದು ಎಕ್ಸ್ಟ್ರೀಮ್ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಅವಶ್ಯಕತೆ ಇತ್ತು. ಯಾಕಂದ್ರೆ ಟ್ರೈಲರ್ ಕಾಣಿಸೋ ರೀತಿ ಇದೊಂದು ಮಾನಸಿಕ ಹಾಗೂ ದೈಹಿಕ ಜರ್ನಿ. ಒಂದು ಕ್ಯಾರೆಕ್ಟರ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹೋಗೋ ತರ ಆ ಜರ್ನಿನಲ್ಲಿ ಆತನಿಗೆ ಆಗುವಂತ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ಸ್, ಆ ಜರ್ನಿನಲ್ಲಿ ಆಗುವಂತ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ಸ್. ಆ ಎಕ್ಸ್ಟ್ರೀಮಿಗೆ ಹೋಗ್ಬೇಕಾದ್ರೆ ಅವರು ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದ್ರು. ಅಂಡರ್ ದ ಗೈಡೆನ್ಸ್ ಆಫ್ ದ ಡಯಟಿಷಿಯನ್ ಅಂಡ್ ದ ಟ್ರೈನರ್. ಹಿಂದಿನ ದಿನ ನನಗೆ ಮಾರನೇ ದಿನ ಸಕಲೇಶ್ಪುರದಲ್ಲಿ ಶೂಟ್ ಇದೆ. ಬೆಳಿಗ್ಗೆ ಜಾವ 3 ಗಂಟೆಗೆ ಹೊರಡಬೇಕು. ಹಿಂದಿನ ದಿನ ನನಗೆ ಹಾಸ್ಪಿಟಲ್ ಇಂದ ಫೋನು, ನವೀನ್ ಶಂಕರ್ ಅವ್ರಿಗೆ ಏನೋ ಹೆಲ್ತ್ ತುಂಬಾ ಇದಾಗಿದೆ, ಅಪ್ಸೆಟ್ ಆಗಿದೆ ಅಂತ. ಫುಲ್ ಗಾಬರಿ ಆಗಿದ್ವಿ. ಬಟ್ ಸ್ಟಿಲ್ ಹಿ ಡಿಡ್ ನಾಟ್ ಬ್ರೇಕ್ ಹಿಸ್ ಡಯಟ್ ಅಂತ. ಬಿಕಾಸ್ ಡಯಟ್ ಬ್ರೇಕ್ ಮಾಡಿದ್ರೆ ಮತ್ತೆ ಆ ಟ್ರಾನ್ಸ್ಫಾರ್ಮೇಶನ್ ಬರೋದಕ್ಕೆ ಇದಾಗುತ್ತೆ ಅಂತ ಹೇಳಿ ಹಿ ವಾಸ್ ಅಡಮೆಂಟ್ ದಟ್ ವಿ ಕಂಟಿನ್ಯೂ ದ ಶೂಟ್. ಮತ್ತೆ ಅವರು ಹಾಸ್ಪಿಟಲ್ ಅಲ್ಲಿ ಆ ದಿನ ಇತ್ತು. ಬೆಳಿಗ್ಗೆ ಜಾವ ಹೋಗಿ ನೆಕ್ಸ್ಟ್ ಡೇ ಅವರು ಡಯಟ್ ಬ್ರೇಕ್ ಮಾಡಿದ್ರು. ಆ ಶೂಟ್ ನ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ. ಸೊ ಇಟ್ ವಾಸ್ ಅ ರಿಸ್ಕಿ ಥಿಂಗ್ ಟು ಡೂ. ಬಟ್ ವಿ ಸಿ ದಿ ಒಬ್ಬ ಕಲಾವಿದನಿಗೆ ಇರಬೇಕಾದಂತ ಬದ್ಧತೆ ಅದು. ಸೊ ಅದಕ್ಕೆ ಐ ಆಸ್ಕ್ಡ್ ಅಗೇನ್ ಅಂಡ್ ಅಗೇನ್. ಸೊ ಈಗ ನಮ್ಮ ಎಸ್ ಅಶ್ವಿನ್ ಸರ್.
ಎಲ್ರಿಗೂ ನಮಸ್ಕಾರ. ತನಕ ಎಲ್ಲೂ ಕಾಂಪ್ರಮೈಸ್ ಆಗ್ತದೆ, ಮೂವಿ ಬೆಟರ್ ಬರ್ಬೇಕಂತ ಪ್ರಯತ್ನ ಪಟ್ಟು ಎಲ್ಲಿ ಗಿವ್ ಅಪ್ ಮಾಡದೆ ಇದನ್ನ ಕಂಪ್ಲೀಟ್ ಮಾಡಿದೀವಿ. ಡೈರೆಕ್ಟರ್ ಸರ್ ಇಸ್ ವಿಷನ್ ಇಸ್ ರಿಯಲಿ ಗುಡ್. ಅವರು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಮೂವಿ ನೋಡ್ಬೇಕು, ನೀವು ನೋಡಿ ಸಪೋರ್ಟ್ ಮಾಡ್ಬೇಕು ನಮ್ಗೆಲ್ಲ. ನವೀನ್ ಸರ್ ಟ್ರೈಲರ್ ನೋಡಿರ್ತೀರ, ಟ್ರಾನ್ಸ್ಫಾರ್ಮೇಶನ್ ನೋಡಿರ್ತೀರ, ನಮ್ಮ ಇಂಡಸ್ಟ್ರಿನ ಕ್ರಿಶ್ಚಿಯನ್ ಬೇಲ್ ಅಂಡ್ ಮ್ಯಾಮ್ ಅಪೂರ್ವ ಮ್ಯಾಮ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಅವ್ರನ್ನ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಲೈಫ್ ಕೊಟ್ಟಿದ್ದಾರೆ. ಸೊ ನಮ್ಮ ಟೀಮ್, ಡೈರೆಕ್ಷನ್ ಟೀಮ್ ಎಲ್ಲರೂ ಸೇರಿ ಈ ಮೂವಿಗೆ ಲೈಫ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೀವು ಕುವೆಂಪು ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರಿ, ಆ ಜಗಕ್ಕೆ ಹೋಗಿದ್ದೀರಿ ನೀವು ಅಂತ. ಅದು ಫುಲ್ ವೈರಲ್ ಆಗ್ಬಿಟ್ಟಿತ್ತು ರೀಲಲ್ಲ. ಒಂದು ಸೆಂಟೆನ್ಸ್ಗೆ, ಒಂದು ಧ್ವನಿಗೆ ಅಂತದೊಂದು ಶಕ್ತಿ ಇದೆ ನಿಮ್ದು. ಸೊ ಪಾತ್ರಗಳ ಬಗ್ಗೆ, ಅಭಿನಯದ ಬಗ್ಗೆ ಹಿಂದಿನ ಸಿನಿಮಾದಲ್ಲೆಲ್ಲ ನೋಡ್ತಾ ಬಂದಿದ್ದೀವಿ. ಬಟ್ ಇಲ್ಲಿ ನೋಡಿದವ್ರು ಏನಂತಾರೆ ಅಂತ ಸಿನಿಮಾ ಈ ರೀತಿ ಕಥೆ ಎಲ್ಲ ಬಂದಾಗ ನಿಮ್ಗೆ ಏನ್ ಅನಿಸ್ತು ಸರ್? ಈ ಸಿನಿಮಾ ಮಾಡಿದ್ರೆ ಏನಂತಾರೋ ಅಂತ ಅನಿಸ್ತಾ, ಅಲ್ಲ ಹೀಗಂತಾರೆ ಅಂತ ಅನಿಸ್ತಾ, ಏನ್ ಅನಿಸ್ತು? ಎಲ್ಲ ನನ್ನ ಹಿರಿಯ ಪತ್ರಕರ್ತ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ, ಬಂದಿರುವ ಸ್ನೇಹಿತರಿಗೆ, ಮತ್ತೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಡಿಒಪಿ ಡಿಪಾರ್ಟ್ಮೆಂಟ್ ಅವರು, ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ. ಒಂದಿಸಿ ಬರೀರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು. ಆ ಸಿನಿಮಾ ಮಾಡೋ ಮುಂದೆ ಆಕ್ಚುಲಿ ಇವ್ರ ಕತೆ ಹೇಳಿದ್ ನನಗೆ. ಅದ್ರೊಳಗೆ ಒಂದು ಚಿಕ್ಕ ಪೋರ್ಷನ್ ಬರುತ್ತೆ, ಒಂದು ಜರ್ನಿ ಪೋರ್ಷನ್ ಬರುತ್ತೆ. ಅದಕ್ಕೂ ಇದಕ್ಕೂ ಒಂದು ಸಣ್ಣ ಸಾಮ್ಯತೆ ಇತ್ತು. ಅದಕ್ಕೆ ಹೆಂಗ್ ತಗೊಳ್ಳೋದು ಅಂತಿತ್ತು. ಬಟ್ ಕತೆ ಬಹಳ ಕಾಡ್ಬಿಡಿತ್ತು ಕುಲ್ದೀಪ್ ಅವರು ಬಂದು ಹೇಳುವಾಗ. ಅದರದೊಂದು ಇವಾಲ್ವ್ಡ್ ವರ್ಷನ್ ಆಗಿತ್ತು. ಅಂದ್ರೆ ರಂಜಿತ್ನ ಬದುಕೆ ಬೇರೆ, ಈತನ ಬದುಕೆ ಬೇರೆ. ಸಿದ್ಧಾರ್ಥ್ ಮೆಚುರಿಟಿ ಬೇರೆ, ರಂಜಿತ್ ಮೆಚುರಿಟಿ ಬೇರೆ. ಇಲ್ಲಿ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ್ ನೋಡಿದವರೇನಂತ ಹೇಳಿ. ಸಿನಿಮಾದ ಪ್ರತಿ ಪಾತ್ರಗಳು, ಸಿನಿಮಾದಲ್ಲಿ ನಿರ್ದೇಶಕರು ಕರ್ಕೊಡಕ್ ಹೊರಟಿರುವಂತ ಪರ್ಸ್ಪೆಕ್ಟಿವ್ಸ್, ಮತ್ತೆ ಆ ಪಾತ್ರದ ಜರ್ನಿ ಮುಖಾಂತರ ಏನ್ ಹೇಳಕ್ ಹೊರಟಿದಾರೋ ಅದಷ್ಟು ಬಹಳ ಕಾಣಿತ್ತು. ಅದಕ್ಕೆ ಇಲ್ಲ ಇದು ಪರವಾಗಿಲ್ಲ, ಆ ಸಣ್ಣ ಸಾಮರ್ಥ್ಯ ಇದ್ರ ಪರವಾಗಿಲ್ಲ, ಇದನ್ನ ಮಾಡ್ಬೋದು ಅಂತ ಬಹಳ ಇಷ್ಟಪಟ್ಟು ಮಾಡಿದೆ. ಮಾಡಿದ್ಮೇಲೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫಿಲ್ಮ್. ಅದೇ ಬೇರೆ, ಇದೇ ಬೇರೆ. ಬಟ್ ಕೇಳಬೇಕಾದ್ರೆ ನಮಗೆ ಒಂದಿಷ್ಟು ಸಾಮಗ್ರಿಗಳು ಕಾಣಿಸ್ಕೊಂಡಾಗ ಮಾಡದ ಅಂತ ಬರುತ್ತೆ. ಬಟ್ ಅದ್ರ ಹೊರತಾಗಿ ಒಂದು ಬದುಕಿತ್ತಲ್ಲ ಸಿದ್ಧಾರ್ಥನ ಬದುಕು, ಅದು ನನ್ನಲ್ಲಿ ಅಷ್ಟೊಂದು ತಂದಂತದ್ದಿದೆ. ಹಾಗೆ ಕಥೆ ಒಪ್ಕೊಂಡಿತ್ತು. ಅಂಡ್ ಕುಲ್ದೀಪ್ ಕಾರ್ಯಪ್ಪ ಅವರು ಇದಕ್ಕೂ ಮುಂಚೆ, ಅಂದ್ರೆ ಈ ಸಿನಿಮಾ ಆದ್ಮೇಲೆ ಒಂದು ಸಿನಿಮಾ ಮಾಡೋದು BTS ಅಂತ, ಅದು ಫಸ್ಟ್ ರಿಲೀಸ್ ಆಯ್ತು. ಫಸ್ಟ್ ನೋಡಿದ್ರೆ ಏನಂತಾರೆ ಮಾಡಿದ್ರೆ ಈಗ ಸೆಕೆಂಡ್ ರಿಲೀಸ್ ಆಗ್ತದೆ. ಇದಕ್ಕೂ ಮುಂಚೆ ಅವರು ಸುಮಾರಷ್ಟು ಡಾಕ್ಯುಮೆಂಟರೀಸ್ ಮಾಡಿದ್ದಾರೆ. ಮೋಸ್ಟ್ಲಿ ಅವರು ಓದು ಮತ್ತೆ ಅವರ ಅನುಭವಗಳು, ಮತ್ತೆ ಅಲ್ಲಿ ಡಾಕ್ಯುಮೆಂಟರೀಸ್ ಮಾಡ್ಬೇಕಾದ್ರೆ ಕಲೆಕ್ಟ್ ಆದಂತ ಎಷ್ಟೊಂದು ನೈಜ ಬದುಕಿನ ಸನ್ನಿವೇಶಗಳಾಗಿರ್ಬೋದು, ಅಥವಾ ಅಲ್ಲಿ ಯಾರ್ಯಾರು ಇಂಟರ್ವ್ಯೂ ಮಾಡಿದ್ರು, ಯಾರ್ಯಾರ ಜೊತೆಗೆ ಓಡಾಡಿದ್ರು, ಅಲ್ಲಿರುವಂತಹ ಒಂದಿಷ್ಟು ಸೂಕ್ಷ್ಮತೆಗಳಾಗ್ಲಿ, ಅದೆಲ್ಲದ ಪ್ರಭಾವ ಅನ್ಸುತ್ತೆ ಸ್ಕ್ರಿಪ್ಟ್ ಅಲ್ಲಿ ಅಷ್ಟೆಲ್ಲನೂ ಇತ್ತು. ಸೊ ಅದೊಂದು ಒಪ್ಕೊಳ್ಳಕ್ಕೆ ಇನ್ನೊಂದು ಮತ್ತೊಂದು ಕಾರಣ ಆಗಿತ್ತು. ಸೊ ಥ್ಯಾಂಕ್ ಯು ಈ ಸ್ಕ್ರಿಪ್ಟ್ ನ ನನಗೆ ತಲುಪಿಸಿದ್ದಕ್ಕೆ. ಅಂಡ್ ಈ ಸಿನಿಮಾದ ನಿರ್ಮಾಣವನ್ನು ಹಿಬೋನ್ ಕಿಡು ನಮ್ಮ ಪ್ರೊಡಕ್ಷನ್ ಇಂದ ನಾಗೇಶ್ ಅವರು ಮಾಡಿದ್ದಾರೆ. ನಾಗೇಶ್ ಅವರು ಪ್ರತಿ ಸರಿ ಸಿಕ್ಕಾದ್ರೂ ನಾನ್ ಮೀಟ್ ಮಾಡಿದಾಗ ಫಸ್ಟ್ ಹೇಳಿದೆ, ಸರ್ ಕತೆ ಹೆಂಗಿತ್ತು ನಿಮ್ಗೆ, ಏನಕ್ಕೆ ಒಪ್ಕೊಂಡ್ರೆ ಅಂತ. ಇಷ್ಟೆಲ್ಲ ರೀಸನ್ಸ್ ಒಪ್ಕೊಂಡೆ ನಾನು ಅಂತ. ಓಕೆ, ನನಗೆ ಈ ಸಿನಿಮಾಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಸರ್ ಜನಕ್ಕೆ ಇದು ಇಷ್ಟ ಆಗ್ಬೇಕು ಅಷ್ಟೇ. ನಾನು ಐ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಬಿಗರ್ ದನ್ ದಿಸ್. ನನಗೆ ಫಸ್ಟ್ ಇದು ಇಷ್ಟ ಆಗ್ಬೇಕು ಜನಕ್ಕೆ. ಆ ಸಾರ್ಥಕತೆ ಅನ್ನೋದು ನನ್ನ ನಿರ್ಮಾಪಕನಾಗಿ ಸಿಕ್ಕರೆ, ನನ್ ಅಫ್ಕೋರ್ಸ್ ಒಂದು ಸಿನಿಮಾ ನಿರ್ಮಾಪಕರಾಗಿ ಬಂಡವಾಳ ಆಗಿರ್ತಾರೆ, ಅದಕ್ಕೆ ರೊಕ್ಕ ಬರಬೇಕು. ಅದು ಇದ್ದು ಅದರ ಜೊತೆಗೆ ಹೆಚ್ಚಾಗಿ ನನಗೆ ಸಿನಿಮಾದಿಂದ ನನ್ನ ಒಂದು ಇಲ್ಲಿಂದ ಒಂದು ಜರ್ನಿ ಶುರು ಮಾಡ್ತೀನಿಲ್ಲ. ಸೊ ಐ ವಾಂಟ್ ಇಟ್ ಟು ಬಿ ಬೆಸ್ಟ್ ಅಂತ ಹೇಳಿ ನಿರ್ಮಾಣ ಮಾಡುವಂತ ಸಿನಿಮಾ ಅದು. ಅಂಡ್ ಅವ್ರಿಗೂ ಕೂಡ ಶುಭಾಶಯಗಳು ಮತ್ತು ಥ್ಯಾಂಕ್ ಯು. ಅಂಡ್ ಅಪೂರ್ವ ನಾನು ಒಂದು ಪಿಕ್ಚರ್ ಮಾಡಿದ್ವಿ ಇದಕ್ಕೂ ಮೊದಲು. ಆಕ್ಚುಲಿ ಆಕೆ ಹೇಳಿದಾಗ ನೋಡಿದ್ದೆ, ನಾನು ಹೇಳತ್ತೀನಿ. ರಿಲೀಸ್ ಆಗ್ಲಿಲ್ಲ ಅದು ಸಿನಿಮಾ. ಟೆಕ್ನಿಕಲಿ ಆನ್ ಡಾಕ್ಯುಮೆಂಟ್ ಗುಲ್ಟು ನನ್ನ ಮೊದಲ ಸಿನಿಮಾ. ಆಕ್ಚುಲಿ ಅದಕ್ಕೂ ಮುಂಚೆ ನಾನು ಒಂದು 2 ಸಿನಿಮಾ ಮಾಡಿದ್ದಾವೆ, 2 ರಿಲೀಸ್ ಆಗಿರ್ಲಿಲ್ಲ. ಆ ರಿಲೀಸ್ ಆಗದ 2 ಚಿತ್ರಗಳಲ್ಲಿ ಒಂದು ಚಿತ್ರ ನಾನು ಅಪ್ರೂವ್ ಮಾಡಿದ್ದೆ. ಅಲ್ಲಿಂದ ಫ್ರೆಂಡ್ಸ್ ಆಗಿ
ಈ ಸಿನಿಮಾ ಮತ್ತೆ ಒಟ್ಟಿಗೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ತು. ಶೀಸ್ ಬ್ಯೂಟಿಫುಲ್ ಆಕ್ಟ್ರೆಸ್. ಸೊ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಕೂಡ ಒಂದು ಒಳ್ಳೆಯ ಅನುಭವ. ಅಂಡ್ ಅಶ್ವಿನ್ ಕೆನಡಿ ಅವರು, ನೀವು ಟ್ರೈಲರ್ ಅಲ್ಲಿ ನೋಡಿದ್ದೀರಾ, ನಾನು ಅದರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾಧು ಸರ್ ಅಂತ ಅನುಭವ ಇರುವಂತ ಅನುಭವಿ ಕಲಾವಿದರು ಮಾತಾಡಿದ್ದಾರೆ. ಸಾಧು ಸರ್ ಬರೀ ನಟರಾಗಿ ಅಷ್ಟೇ ಅಲ್ಲ, ಅವರು ಒಬ್ಬ ಟೆಕ್ನಿಷಿಯನ್ ಆಗಿನೂ ಕೂಡ ಅವರ ಕೆಲಸಗಳು ನೋಡಿದ್ರು, ಅಂತವರಿಂದ ಒಂದು ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ. ಸೊ ನಿಮ್ ಮುಂದೆ ಟ್ರೈಲರ್ ಇದೆ, ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಈ ಸಿನಿಮಾದಲ್ಲಿ. ಅಂಡ್ ಅದರಲ್ಲೂ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ನನ್ನ ಒಂದು ಫಿಸಿಕಲ್ ಜರ್ನಿನೂ ಐತಿ, ಆಮೇಲೆ ಒಂದು ಎಮೋಷನಲ್ ಜರ್ನಿನೂ ಇತ್ತು. ಎರಡರಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಶನ್ ಇದು. ಆ ಎರಡೂ ಟ್ರಾನ್ಸ್ಫಾರ್ಮೇಶನ್ಗಳನ್ನ ಚಲೋತ್ನಾಗಿ ಸರ್ ಹೇಳಿದಾರೆ. ಸೊ ಅದು ನೋಡ್ಲಿಕ್ಕೆ ಸಿಗ್ತೈತಿ ಈ ಪಿಕ್ಚರ್ನಾಗ. ಅಂಡ್ ಮಯೂರೇಶ್ ಅವರ ಹಾಡುಗಳನ್ನ ನೀವು ಕೇಳಿದ್ರಿ, ಯೂಟ್ಯೂಬ್ ಅಲ್ಲಿ ಇದೆ, ಕೇಳಿಲ್ಲ ಅಂದ್ರೆ ಯೂಟ್ಯೂಬ್ ಕೇಳಿ. ಅದರಲ್ಲೂ ಜಯಂತ್ ಕಾಟ್ಲಿ ಅವರ ಸಾಲುಗಳ ಜೊತೆಗೆ ಮತ್ತೆ ನಮ್ಮ ಸಾಧು ಅವರ ಧ್ವನಿ ಜೊತೆಗೆ ಕೇಳೋದಕ್ಕೆ ನನಗೆ ಮತ್ತೆ ಕೇಳಿದ ಸರಿ ಎಮೋಷನಲ್ ಆಗ್ತಿರ್ತೀನಿ ನಾನು. ಸೊ ಇನ್ನ ನಿರ್ದೇಶಕ ತಂಡಕ್ಕೆ ಮತ್ತೆ ಎಂಟೈರ್ ನಮ್ಮ ಡಿಒಪಿ ಡಿಪಾರ್ಟ್ಮೆಂಟ್ಗೆ ಮತ್ತೆ ಎಲ್ಲ ಕೆಲಸ ಮಾಡೋದವ್ರು ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಒಂದು ಪತ್ರಿಕಾಗೋಷ್ಠಿಗೆ. ಇವತ್ತು ನಾವು ಆಕ್ಚುಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಇದು ಸೋಷಿಯಲ್ ಮೀಡಿಯಾದಾಗೆಲ್ಲ ನಾವು ಬಹಳ ಆಕ್ಟಿವ್ ಇರ್ತೀವಿ, ಲೈಫ್ನಾಗ ಇನ್ಆಕ್ಟಿವ್ ಆಗಿರ್ತೀವಿ ಅಂತ ಅನ್ಸಕ್ ಶುರು ಆಗ್ತೈತಿ. ಆಮೇಲೆ ದಿನದೊಳಗೆ ಒಂದು 10 ಇಲ್ಲ ನಾವು ಯಾರೋ ಒಂದಿಷ್ಟು ಜನ ಇನ್ಸ್ಟಾಗ್ರಾಮ್ನಾಗ ಶೇರ್ ಮಾಡಿರ್ತೀವಿ. ಇನ್ಸ್ಟಾಗ್ರಾಮ್ನಾಗ ಹತ್ರ ಅನ್ಸ್ತೀವಿ ನಾವು, ಆಕ್ಚುಲಿ ರಿಯಲ್ ಲೈಫ್ನಾಗ ಮಗ್ಲ ಇದ್ರು ಅಷ್ಟು ಹತ್ತಿರ ಅನ್ನುವಂಥ ಭಾವ ಸಿಗುವುದಿಲ್ಲ ಆ ಸಂಬಂಧಗಳ ಬಗ್ಗೆ ಆಗ್ಲಿ, ಅಥವಾ ಬೇರೆ ಏನು ಅನ್ಕೋತಾರೆ ಅಂತ ಶುರುವಾಗುವಂತ ಬದುಕು ಹಂಗೆ ಮುಗಿಬಾರದು ಅನ್ನುವಂಥ ಭಾವನೆ. ಯಾರೇನಾದ್ರು ಅನ್ಕೊಳ್ಳೋದಕ್ಕಿಂತ ಮುಂಚೆ ನಾವೇನ್ ಅನ್ಕೊಂಡಿವಿ ನಮ್ಮ ಬದುಕಿನ ಬಗ್ಗೆ, ನಾವೇನ್ ಅನ್ಕೊಳಕತ್ತೀವಿ, ನಮ್ಮ ಮನೆಯವ್ರು ಏನ್ ಅನ್ಕೊಳತ್ತೀವಿ, ನಾವು ನಮ್ಮ ಮನೆ ಮತ್ತೆ ನಮ್ಮ ಒಂದು ಕನಸುಗಳಾಗ್ಲಿ ಅಥವಾ ನಮ್ಮ ಗುರಿ ಆಗ್ಲಿ ಅದ್ರ ಬಗ್ಗೆ ಸಿನಿಮಾ ಮಾತಾಡುತ್ತೆ. ಒಟ್ಟಾರೆಯಾಗಿ ಹೇಳೋದು ಅಂದ್ರೆ ಒಂದು ಕಿರು ಕಾದಂಬರಿ ಓದಿದಾಗ ನಿಮ್ಗೆ ಏನೊಂದು ಅನುಭವ ಬರ್ತೈತಲ್ಲ, ಆ ಅನುಭವ ಈ ಪಿಕ್ಚರ್ ಡೆಫಿನೆಟ್ಲಿ ಕೊಡುತ್ತೆ ಅಂತ ಹೇಳಕ ಭಾವಿಸ್ತೇನೆ. ಪ್ರತಿ ಸಿನಿಮಾದಾಗೂ ಒಂದಿಷ್ಟೇನೋ ನನಗೆ ಸಾಧ್ಯವಾದಂತ ಪ್ರಯತ್ನಗಳನ್ನ ಮಾಡಕ್ ಪ್ರಯತ್ನ ಪಡ್ತೀನಿ. ಆ ಥರದಲ್ಲಿ ಇದು ಒಂದು ನನ್ನ ಪ್ರಾಮಾಣಿಕ ಪ್ರಯತ್ನ. ಪ್ರತಿ ಸರಿ ನಿಮ್ ಮುಂದೆ ಬೆಟ್ಟ ಆಗಲು ಪ್ರತಿ ಸರಿ ನನ್ಗೆ ಬಂದ್ ತಟ್ಟಿರಿ, ಆಶೀರ್ವಾದ ಮಾಡಿರಿ, ಎಲ್ಲರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಒಳಗೆ ತಿದ್ದು ಹೇಳಿರಿ, ಆಫ್ ದ ಕ್ಯಾಮರಾ ಮಾತಾಡಿಸಿ ಹೇಳಿರಿ. ಇಲ್ಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ, ನಾನು ಆಕ್ಚುಲಿ ಇನ್ನೊಬ್ರು ಮಿಸ್ಸಿಂಗ್ ಇಲ್ಲ ನಮ್ಮ ಇವ್ರು ಆಗ್ಲಿ ಇನ್ನೊಂದು ಮಾನಿಟರ್ ಮೋಕ್ಷ ಮಿಸ್ಸಿಂಗ್. ನಾನು ಇವ್ರು ಮೊದಲಿನಿಂದ ನನ್ನ ಜರ್ನಿ ಶುರುವಾಗಿದ್ದು ಬಹಳ ಸರಿ ಹೇಳ್ಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಪ್ರತಿ ಹೆಜ್ಜೆ ಒಳಗೂ ನೀವು ಇದ್ದೀರಿ, ಇನ್ನು ಮುಂದೂ ಇರ್ತೀರಿ. ಮತ್ತೊಂದು ಭೇಟಿಯಾಗೋಣ ಮತ್ತೊಂದು ಒಳ್ಳೆ ಚಿತ್ರ ಜೊತೆಗೆ. ಈಗ ನೋಡಿದವರು ಏನಂತಾರೆ ಜನವರಿ 31ಕ್ಕೆ ನಿಮ್ಮ ಆಶೀರ್ವಾದ ಆಗಲಿ. ಥ್ಯಾಂಕ್ ಯು. ಸಿನಿಮಾ ತಲುಪುವ ಹಂತದಲ್ಲಿದ್ದಾಗ, ನಮಗೆ ಪ್ರಚಾರ ಮಾಡುವ ಹಂತದಲ್ಲಿದ್ದಾಗ ಮಾಧ್ಯಮದ ಜೊತೆಗೆ ಇವತ್ತು ಸಿನಿಮಾಗಳನ್ನ ತಲುಪಿಸ್ಬೇಕಲ್ಲ, ಮಧ್ಯವರ್ತಿಯಾಗಿ ಕೆಲಸ ಮಾಡುವಂತ ಒಬ್ಬ ಡಿಸ್ಟ್ರಿಬ್ಯೂಟರ್ ಮುಖಾಂತರ ನಮ್ಮ ಜನನಿ ಪಿಕ್ಚರ್ಸ್ ಹೊಸದಾಗಿ ಶುರು ಮಾಡಿದ್ದಾರೆ. ಹೊಸ ಸಿನಿಮಾಗಳಿಗೆ ಅವರವರ ಸಿನಿಮಾಗಳ ಶಕ್ತಿ ಇರುತ್ತಲ್ಲ, ಬಜೆಟ್ ಕರ್ಕೊಂಡು ಕೆಲಸ ಮಾಡ್ತಾರೆ, ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ನಮ್ಮ ಕುನಾಲ್ ಇದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ ಯು. ಅಂಡ್ ಹರೀಶ್, ಯು ಆರ್ ಡೂಯಿಂಗ್ ಗ್ರೇಟ್. ನಿಮಗೂ ಕೂಡ ಶುಭಾಶಯಗಳು. ಎರಡೇ ಮಾತಾಡ್ತೀನಿ. ಫಸ್ಟ್ ಒಂದು ಥ್ಯಾಂಕ್ಸ್, ಒಂದು ರಿಕ್ವೆಸ್ಟ್. ಫಸ್ಟ್ ಥ್ಯಾಂಕ್ಸ್ ಏನಂದ್ರೆ ಯಾರಿಗೆ ಅಂದ್ರೆ ನನ್ನ ಫ್ಯಾಮಿಲಿಗೆ, ನಮ್ಮ 3 ಜನ ಅಣ್ಣಂದ್ರಿಗೆ, ನಮ್ಮ ಅಕ್ಕಂದ್ರಿಗೆ. ಎರಡನೇ ಥ್ಯಾಂಕ್ಸ್ ಬಂದ್ಬಿಟ್ಟು ನನ್ನ ಸ್ನೇಹಿತರಿಗೆ, ಅಲ್ಲಿ ಕೂತಿದ್ದಾರೆ ಇಲ್ಲಿ ಕೂತಿದ್ದಾರೆ ಆ ಸ್ನೇಹಿತರಿಗೆ, ಮತ್ತೆ ನನ್ನ ಫಿಲಂ ಟೀಮ್ಗೆ. ಅದು ಡೈರೆಕ್ಟ್ ಆಗಿರ್ಬೋದು, ಹೀರೋ ಆಗಿರ್ಬೋದು, DOP ಆಗಿರ್ಬೋದು. ಮತ್ತೆ ಇನ್ನೊಂದು ಹೇಳ್ತೀನಿ, ಇವತ್ತು ಬಂದಿದ್ದಾರೆ ನನ್ನ ಟ್ರಾಲಿ ಮಾಡಿದಂತ ಕುಮಾರ್ ಅವರು ಬಂದಿದ್ದಾರೆ, ನನ್ನ ಲೈಟ್ ಯೂಸ್ ಮಾಡಿದ ಲೋಕೇಶ್ ಅವರು ಬಂದಿದ್ದಾರೆ. ಅವರು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವ್ರ ಸಪೋರ್ಟ್ ಇಂದ, ಯಾಕಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸಬನು, ಅವರ ಮಾರ್ಗದರ್ಶನ ತುಂಬಾ ಹೆಲ್ಪ್ ಆಯ್ತು ನನಗೆ. ಇದು ನನ್ನ ಥ್ಯಾಂಕ್ಸ್. ನನ್ನ ರಿಕ್ವೆಸ್ಟ್ ಬಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಜಾನ್ 31 ಸಿನಿಮಾ ಬಂದು ನಮ್ಮ ಸಿನಿಮಾ ನೋಡಿ ಆಮೇಲೆ ನೀವೇನಂತೀರಂದ್ರೆ ನಾವು ಕೇಳ್ಬೇಕಂತ ಕಾತರದಿಂದ ಕಾಯ್ತಾ ಇರ್ತೀರಿ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ನನ್ನೆಲ್ಲಾನು ಪ್ರೈಸ್ ಮಾಡಿ ಆಶೀರ್ವದಿಸಿ. ಥ್ಯಾಂಕ್ ಯು.
ವಿಶೇಷವಾದ ಸಂದರ್ಭದಲ್ಲಿ ಬಂದು ಆಕ್ಚುಲಿ ಸಮಯ ಮಾಡ್ಕೊಂಡು ಬಂದ್ರು, ಅವರಿಗೆ ವಿಶೇಷವಾದ ಕೃತಜ್ಞತೆ. ಪ್ರತಿ ಸರಿ ಸ್ಟುಡಿಯೋ ಹೋದಾಗೂ ಅವ್ರ ಸಾಂಗ್ ಇತ್ತಲ್ಲ, ನಮ್ಗೆ ನಾವು ಡಬ್ಬಿಂಗ್ ಮಾಡಕ್ ಹೋಗಿದ್ವಿ ಒಂದು ಸಣ್ಣ ತುಣುಕು. ಆ ಟೈಮ್ನಾಗ ಮಾನಿಟರ್ ಚೆಕ್ ಇದು ಸಿಸ್ಟಮ್ ಚೆಕ್ ಮಾಡಿದ್ವಿ. ಸೌಂಡ್ ಇಂಜಿನಿಯರ್ ಹೇಳಿದ್ರು, ಸರ್ ಇಲ್ಲಿ ಬರ್ರಿ ನಾನು ತೋರಿಸ್ತೀನಿ ಏನು ಅಂತ ನೋಡಿದಾಗ 200+ ಕೌಂಟ್ಸ್ ಏನೋ ಇತ್ತು ಅಲ್ಲಿ. ಅದಂದ್ರೆ ಅಷ್ಟು ಸರಿ ಆ ಹಾಡು ಪ್ಲೇ ಆಗಿದ್ರು. ಸ್ಟುಡಿಯೋದಾಗ ಅವರೇ ಬಂದು ಅವ್ರ ಹಾಡಿರೋದನ್ನು ಕೇಳ್ತಿದ್ರು ಅಂತ. ಸೊ ಅದೇ ನೋಡೋದು ಖುಷಿ. ಸೊ ಅವರು ಬಂದು ಇವತ್ತು ಅವರೊಂದು ವಿಶೇಷವಾದಂತ ಸಮಯದಲ್ಲಿ ಬಂದು ನಮಗೆ ಸಮಯ ಕೊಟ್ಟಿದ್ದು. ಆಮೇಲೆ ಜೋಗಿ ಅವರು ನೀವು ಹೇಳಿದಂಗೆ ಈಸ್ ಅ ನ್ಯೂ ಏಜ್ ರೈಟರ್. ಯಾಕ ಅಂತ ಹೇಳ್ತೀನಿ ಅಂದ್ರೆ, ಬರಹದಲ್ಲಿ ನಮ್ಮ ಹಿರಿಯರನ್ನು ಹಿಡಿದ್ರೆ ಈ ಜನರೇಷನ್ ಅವ್ರನ್ನು ಕೂಡ ಕ್ಯಾಪ್ಚರ್ ಮಾಡುವಂತ ಒಂದು ಬರವಣಿಗೆ ಇಟ್ಕೊಂಡಿರೋರು. ಎಸ್ಪೆಷಲಿ ನಾನು ಸುಖಿ ಅನ್ನುವಂತ ಪುಸ್ತಕದಲ್ಲಿ ಬರೀತಾರವ್ರು. ಅಂದ್ರೆ ತಾಯಿ ಬಗ್ಗೆ ಎಲ್ಲ ಮೆನ್ಷನ್ ಮಾಡ್ತಿರ್ಬೇಕಾದ್ರೆ ಗಾಂಧಾರಿಗೆ ಗೊತ್ತಾಗತ್ತಂತ ಮದುವೆ ಟೈಮ್ಗೆ ಗಂಡನ್ ಕಣ್ ಕಾಣಿಸೋದಿಲ್ಲ ಅಂತ ಕಣ್ಣಿಗೆ ಪಟ್ಟಿ ಕಟ್ಕೋತಲ್ಲ. ಜಗತ್ತು ಅದನ್ನ ಅವಳ ವಿಧೇಯತೆ ಅಂತ ಭಾವಿಸ್ತು, ಬಟ್ ಅದು ಅವಳ ಅಂತರಂಗದ ಪ್ರತಿಭಟನೆ ಆಗಿತ್ತು. ಸೊ ಆ ದೃಷ್ಟಿಕೋನದಿಂದ ಕಟ್ಕೊಳ್ಳೋದಿದೆಯಲ್ಲ. ಆಮೇಲೆ ನಾನು ಬಡವ ನಾನು ಸುಖಿ ಅನ್ನೋಂಥ ಬಡತನಕ್ಕೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕಟ್ಕೊಳ್ತಾರೆ ಅವರು. ಬಡತನದ ಒಂದಿಷ್ಟು ಹುಟ್ಟುವಂತ ವಿಶೇಷವಾದಂತ ಅಡುಗೆಗಳ ಬಗ್ಗೆ ಮಾತಾಡ್ತಾರೆ, ನ್ಯೂಯಾನ್ಸಸ್ ಬಗ್ಗೆ ಮಾತಾಡ್ತಾರೆ, ಭಾವನೆಗಳ ಬಗ್ಗೆ ಮಾತಾಡ್ತಾರೆ. ಸೊ ಅವರು ಬಂದಿದ್ದು ಕೂಡ ಬಹಳ ಖುಷಿ ಆಯಿತು. ವಿಶೇಷವಾದ ಧನ್ಯವಾದಗಳು ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಬಟ್ ಅರ್ಬನ್ ಜಾಸ್ತಿ ಪ್ಲಾನ್ ಮಾಡಕತ್ತೀವಿ. ಅಲ್ಲ, ಎಲ್ಲ ಕಡೆನೂ ರಿಲೀಸ್ ಮಾಡ್ತೀವಿ, ಬಟ್ ಅರ್ಬನ್ ಸೆಂಟರ್ಸ್ಗೆ ಜಾಸ್ತಿ ಟ್ರೈ ಮಾಡಕತ್ತೀವಿ. ಅಂದ್ರೆ ಈಗ ಇಳಕಲ್ ಇರ್ತೈತಿ, ಹೊಸಪೇಟೆ ಇರ್ತೈತಿ, ನಡುವೆ ಕುಷ್ಟಗಿ ಅಂತ ಒಂದು ಬರ್ತೈತಿ ಅವರು. ಸೊ ಕುಷ್ಟಗಿಗಳು ರಿಲೀಸ್ ಆಗಿರೋದಿಲ್ಲ, ಬಟ್ ಡಿಸ್ಟ್ರಿಕ್ಟ್ ಸೆಂಟರ್ ರಿಲೀಸ್ ಆಗಿರ್ತೈತಿ. ಅಂದ್ರೆ ಸಿಟಿ ಒಳಗೆ ಯಾಕಂತ ಅನ್ಕೊಂಡ್ವಿ ಅಂದ್ರೆ, ಒಂದು ಅರ್ಬನ್ ಸೆಂಟ್ರಿಕ್ ಸಿನಿಮಾ ಅಂತ ಅನ್ಸುತ್ತೆ ನಮಗೆ ನೋಡೋದಕ್ಕಾಗ್ಲಿ, ಲುಕ್ ಅಂಡ್ ಫೀಲ್ ಆಗಲಿ. ಸೊ ಫಸ್ಟ್ ಒಂದು ಜನ ಅಲ್ಲಿ ಇರೋರು ನೋಡ್ಲಿ, ಅಲ್ಲಿಂದ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋದು ಅಂತ. ಅದರ್ವೈಸ್ ಕೆಲವು ಥಿಯೇಟರ್ಗಳು ನಮಗೆ ಬಾಡಿಗೆ ಒಳಗೆ ಸಿಗ್ತಾವೆ, ಕೆಲವು ಥಿಯೇಟರ್ಗಳು ಶೇರ್ ಒಳಗೆ ಸಿಗ್ತಾವೆ. ಸೊ ಅದು ಡಿಸ್ಟ್ರಿಬ್ಯೂಟರ್ ಜಾಸ್ತಿ ಇದ್ರ ಬಗ್ಗೆ ನಾಲೆಜ್ ಇರ್ತೈತಿ. ಬಟ್ ವಿ ಆರ್ ಟ್ರೈಯಿಂಗ್ ಬೆಸ್ಟ್. ಈ ಸಿನಿಮಾಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಕೇಲ್ನ ನಾವು ಟ್ರೈ. ಎಲ್ಲ ಹೊರಗಡೆ ಕನ್ನಡ ಸಿನಿಮಾಗಳು ನಾವೇ ಕಾಂಪ್ರಮೈಸ್ ಆಗಿ ಹೊರಗಡೆ ಹೋಗ್ತಾ ಇದ್ದೀವಿ, ಬೇರೆ ಬಿಟ್ಕೊಟ್ಬಿಟ್ಟು. ಅರ್ಬನ್ ಸಿಟಿ ಬೇಡ ಅಂತಿದ್ದೀರಾ, ಸಿಟಿಗೆಲ್ಲ ಬೇರೆ ಲ್ಯಾಂಗ್ವೇಜ್ಗಳು ತುಂಬಾ ಅಪ್ಗ್ರೇಡ್ ಮಾಡ್ಕೊಂತ ಇದ್ದಾರೆ. ನಾವೇ ಸ್ವಲ್ಪ ಆಚೆ ಎದ್ದು ಕೊಡ್ತಾ ಇದೀವ. ಇಲ್ಲ ಅಂದ್ರೆ ನಾ ಅದನ್ನ ಒಬ್ಬರು ವೆಟರ್ ಅನ್ನುವಂಥವ್ರು ಏನಾದ್ರು ಆನ್ಸರ್ ಮಾಡಿದ್ರಪ್ಪ ಅಂತಂದ್ರ, ಅಥವಾ ಸಾಧು ಸರ್ ಅಂತವ್ರು ಆನ್ಸರ್ ಮಾಡಿದ್ರು ಬಹಳ ಬೆಟರ್ ಆಗಿರ್ತೈತಿ. ಬಟ್ ನಾನು ಈ ಒಂದು 5 ಸಿನಿಮಾಗಳು 6 ಸಿನಿಮಾಗಳು ರಿಲೀಸ್ ನ ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಬಿಸ್ನೆಸ್. ಈಗ ವರ್ಷಕ್ಕೆ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತಾವು, ಎಷ್ಟೊಂದು ಥಿಯೇಟರ್ಗಳು ಶೇರ್ನಾಗಿರ್ತಾವು. ನಡುವೆ ಥಿಯೇಟರ್ ಅವರು ಓನರ್ಗಳು ಬಹಳ ಕಷ್ಟಪಟ್ಟಾರ. ಅವ್ರಿಗೂ ಕೂಡ ಒಂದು ಸಿನಿಮಾ ಚಲೋದ್ನಾಗ ಆದ್ರೇನೆ ಬಿಸ್ನೆಸ್. ಸೊ ಹೀಗಾಗಿ ಲುಕಿಂಗ್ ಎಟ್ ಆಲ್ ದೀಸ್ ಪರ್ಸ್ಪೆಕ್ಟಿವ್ಸ್, ಸಮಸ್ಯೆ ಐತೆ ಅನ್ನೋದು ಒಪ್ಕೋಬೇಕು, ಬಟ್ ಆ ಸಮಸ್ಯೆ ನಾವೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಅಂದ್ರೆ ಒಂದು ಈಗ ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಅಥವಾ ಒಬ್ಬರು ಸಿನಿಮಾ ಬರ್ತೈತಿ ಅಂತಂದ್ರೆ ಕಾಲು ಥಿಯೇಟರ್ ಹೋಗ್ತಾರಲ್ಲ, ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಒಂದು ಸಿನಿಮಾ ಹುಟ್ಟಿಸ್ಕೊಂಡು ಹೋದ್ರೆ ಬಹಳ ಬೆಟರ್ ಅಂತ. ಅಂದ್ರೆ ನಾವು ಬೆಟರ್ ಆಗಿ ಕೆಲಸ ಮಾಡ್ಕೊಂಡು ಹೋದಾಗೆ ಥಿಯೇಟರ್ ಗೋಯಿಂಗ್ ಕಲ್ಚರ್ ಜಾಸ್ತಿ ಆಗ್ತಾವ ಅಂತ. ಇಟ್ಸ್ ಕ್ರಿಯೇಟಿವ್ ಚಾಲೆಂಜ್. ನಾವೇ ಅದನ್ನ ಬಗೆಹರಿಸ್ಕೋಬೇಕು. ಅಂದ್ರೆ ಜನಗಳದ್ದು ತಪ್ಪಿರಲ್ಲ. ಇಲ್ಲಿ ಥಿಯೇಟರ್ ಸಮಸ್ಯೆ ನಾವು ಜೀವಂತವಾಗಿದ್ರು ಅದನ್ನ ಬಗೆಹರಿಸ್ಕೋಬೇಕಾದ್ರೆ ನಾವೇ ಅಂತ ಅನ್ಸುತ್ತೆ. ಬಿಕಾಸ್ ಈಗ ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ನಾವು ಹೊಂದಿಸಿ ಬರೀ ಟೈಮ್ನಾಗ ಜವಾನ್ ಅನ್ಕೋದು, ಜವಾನ್ ಅಂತ ಶಾರುಖ್ ಖಾನ್ ಸರ್ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು. ನನ್ನ ಹತ್ರ ಅದೊಂದು ಡೀಟೇಲ್ ಶೀಟ್ ಐತೆ. ಶಾರುಖ್ ಖಾನ್ ಅವರು ಸಿನಿಮಾದಾಗ ವೀಕ್ಲಿ ಅದು ಬಹಳ ದಿವಸ ಆಗಿತ್ತು ಬಂದು ಎಷ್ಟು ಜನ ಕುಂದಿರ್ತಿದ್ರಲ್ಲ ಥಿಯೇಟರ್ನಾಗ, ಅದಕ್ಕಿಂತ 4-5 ಜನ ಜಾಸ್ತಿ ನಮ್ಮ ಥಿಯೇಟರ್ನಾಗ ತಗೊಳ್ತಿದ್ರು, ನಮ್ಮ ಸ್ಕ್ರೀನ್ ಕುಂದಿರ್ತಿದ್ರು. ವೀಕೆಂಡ್ ಒಳಗೂ ನಂಬರ್ ಸೇಮ್ ಇರ್ತಿದ್ವು. ಜಸ್ಟ್ ಅವ್ರದ್ದು ಟಿಕೆಟ್ ರೇಟ್ ಸ್ವಲ್ಪ ಜಾಸ್ತಿ ಇರೋದು, ಆಮೇಲೆ ವೀಕೆಂಡ್ ಒಳಗೆ ಆ ನಂಬರ್ ಚೇಂಜ್ ಆಗೋದು.
ಅವ್ರ ಕಲೆಕ್ಷನ್ ಬೆಟರ್ ಆಗೋದು, ನಮ್ಮ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಆಗೋದು. ಅಲ್ಟಿಮೇಟ್ಲಿ ಫಾರ್ ದಮ್ ಬಿಸ್ನೆಸ್ ಫಸ್ಟ್ ಅಂದಾಗ ನಾವು ಆಕ್ಚುಲಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ ನನ್ನ ನಾಲೆಜ್ ಪ್ರಕಾರ. ಅದ್ರ ಹೊರತಾಗಿ ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್ ಅಂಡ್ ನನ್ನ ಆಸೆ, ಸಿಂಗಲ್ ಸ್ಕ್ರೀನ್ಸ್ ಇರುತ್ತಲ್ಲ ಅವರು ನಮ್ಮವರು ಅನ್ನೋ ಭಾವನೆ ನಮಗೂ ಐತೆ, ಅವರು ಕೂಡ ಆ ಭಾವನೆ ಕೊಡ್ತಾರೆ. ಸಿಂಗಲ್ ಸ್ಕ್ರೀನ್ ಅವರು ಮಾತಾಡೋ ರೀತಿ ಆಗಲಿ ಅಥವಾ ವ್ಯವಹರಿಸೋ ರೀತಿ ಆಗಲಿ. ಬಟ್ ಮಲ್ಟಿಪ್ಲೆಕ್ಸ್ ಅಂತಂದಾಗ ಸ್ವಲ್ಪ ಡಿಸ್ಟೆನ್ಸ್ ಐತಿ ನಮಗೆ ಇನ್ನು, ಅಷ್ಟು ಆ ಸಂಬಂಧ ಇನ್ನೂ ಬೆಟರ್ ಆಗಿರೋದಿಲ್ಲ. ಸೊ ಅದು ಇನ್ನೂ ಬೆಟರ್ ಆಗ್ತಾ ಬರ್ಬೇಕು. ಅವ್ರಿಗೂ ಕೂಡ ರೀಜನಲ್ ಲವ್ ಅನ್ನೋದು ಬರಬೇಕು ಬಿಸ್ನೆಸ್ ಜೊತೆಗೆ. ಪ್ರಾದೇಶಿಕವಾಗಿ ನಾವು ಯಾವ ಜಾಗದಾಗ ನಿಂತು ನಾವು ಬಿಸ್ನೆಸ್ ಕ್ರಿಯೇಟ್ ಮಾಡಕತ್ತೀವಿ, ಯಾವ ನೆಲದಾಗ ನಿಂತು ನಾವು ವ್ಯವಹರಿಸ್ತಾ ಇದೀವಿ, ಆ ನೆಲದ ಬಗ್ಗೆ ಪ್ರೀತಿ, ಆ ಇಂಡಸ್ಟ್ರಿ ಬಗ್ಗೆ ಪ್ರೀತಿ ಅವ್ರಿಗೂ ಒಂಚೂರು ಇಲ್ಲಿ ಜಾಸ್ತಿ ಆಗ್ಬಿಟ್ರೆ, ಈ ಕಡೆ ನಮ್ಮ ಕಡೆಯಿಂದನೂ ಒಳ್ಳೆ ಸಿನಿಮಾಗಳು ಬರ್ತಾ ಹೋದ್ರೆ ಸೊ ಈಕ್ವಲ್ ಆಗಿ ಚಲೋನೆ ಆಗತ್ತೆ ಅನ್ಸ್ಕೊಂಡು